ದಿವಸ ಪಾಠ ಮಾಡ್ತಾರೆ ಅಂತೇಳಿ. ಖಂಡಿತ ಪಾಠ ಮಾಡಲಿಕ್ಕೆ ನಮಗೂ ಇಷ್ಟ. ಯಾಕೆ ಅಂತ ಹೇಳಿದ್ರೆ ನಾನು ಸ್ವಾಮಿಗಳಾಗಕ್ಕೆ ಮುಂಚಿತವಾಗಿ ನಾನೇನು ಪಡೆದರೆ ಒಬ್ಬ ಶಿಕ್ಷಕನಾಗಬೇಕು ಅನ್ನುವಂಥದ್ದು ಆಸೆ ಇತ್ತು, ಅಥವಾ ಅಧಿಕಾರಿ ಆಗಬೇಕು ಅಂತ ಇತ್ತು. ಆದ್ರೆ ಎಲ್ಲಿವರೆಗೆ ಅಂದ್ರೆ SSLC ಓದೋರಿಗೆ ಮಾತ್ರ. ದಿವಸ ಹೋದಕ್ಕೆ ನಾನು ಮಲಾಡಿಯಲ್ಲಿ ರಾಘವೇಂದ್ರ ಸ್ವಾಮಿ ಹತ್ರ ನನ್ನ ಗುರು ಹಾಕಿದ್ದೆ, ಲೇಪಕ್ ಸ್ವಾಮಿಗೆ ನನ್ನ ಗುರು ಹಾಕಿದ್ರು. ಅಲ್ಲಿ ಹೋದ್ಮೇಲೆ ನನ್ನ ಅದಕ್ಕೆ ಬದಲಾವಣೆ ಆಯಿತು. ನಾನು ಎಲ್ಲೋ ಸಾನ್ನಿಧ್ಯದಲ್ಲಿ ಹೋದ್ಮೇಲೆ ಶತಾಯುಷ್ಗಳು ಮಲಾಡಿಯ ರಾಘವೇಂದ್ರ ಸ್ವಾಮಿಗಳು ಅವರು ಆಶೀರ್ವಾದ ಮಾಡಿದ್ದೇನೆ. ನಾನೊಬ್ಬ ಗುರುವಾಗಬೇಕು ಅಂತ ಹೇಳಿ ಸ್ವಾಮಿ ಆಗಬೇಕು ಅಂತ ಬಯಸಿ ಬಂದಂತವ. ಆ ನಂತರದಲ್ಲಿ ನಾನು ಏನೇನು ಹೋಗ್ತಾ ಇದ್ದೀನಿ ಅಂದ್ರೆ ನನ್ನ ಗುರುಗಳಾದ ಲೇಪಕ್ಷ ಮಹಾಸ್ವಾಮಿಯವರ ಆಶೀರ್ವಾದ, ಅವರಿಂದ ಅಧ್ಯಯನವನ್ನು ಪಡ್ಕೊಂಡೆ, ಸುಪ್ತಿ ಮಹಾಸ್ವಾಮಿಗಳ ಅಧ್ಯಯನವನ್ನು ಮಾಡಿಕೊಂಡೆ. ಇವರೆಲ್ಲರಿಂದ ಆಗಿರುವಂತ ನನಗೆ ಎಷ್ಟೊಂದು ನನಗೆ ಸಿಕ್ಕಿದೆ ಅಂದ್ರೆ ನೀವು ಅಂದ್ಕೊಳ್ತೀರಿ ಸ್ವಾಮಿಗಳಾಗಿರುವಂತವ್ರು ಏನ್ ಮಾಡ್ತಾರೆ ಅಂತೇಳಿ ನನ್ನ ಹತ್ರದ ಭಗವಂತರ ಗೊತ್ತಿದೆ. ನಾನಿವತ್ತು ಈ ಸ್ಥಾನದಲ್ಲಿ ಕೂತಿದ್ದೇನೆ, ಹಿಂದೂದವರ ಉಪಾಸನವಾಗ ನೀವು ಅಂದ್ಕೊಳ್ಬೇಡಿ. ನನಗಿಂತ ದೊಡ್ಡ ಸ್ಥಾನವನ್ನ ಬೇರೆ ಸಮಾಜಗಳಲ್ಲಿ ಅನ್ಯ ಸಮಾಜಗಳಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವತ್ತು ಹಿಂದುಳಿದ ದಲಿತ ಮಠಾಧೀಶರ ಒಕ್ಕೂಟ 24 ಜನ ಎಲ್ಲ ಹಿಂದುಳಿದ ದಲಿತ ಸಮಾಜವಿದಲ್ಲ, ಅದೆಲ್ಲದರ ಒಂದು ಒಕ್ಕೂಟದ ಗೌರವಾಧ್ಯಕ್ಷನಾಗಿ ನಾನು ಇಟ್ಟುಕೊಂಡಿದ್ದಾರೆ. ಈ ಒಂದು ಹಿಂದುಳಿದ ಸ್ವಾಮಿಗಳ ಇಷ್ಟಕ್ಕೆ ನಿಲ್ಲಲಿಲ್ಲ, ನನ್ನನ್ನು ಎಲ್ಲಿ ತಗೊಂಡು ಹೋಗಿದಪ್ಪ ಅಂತ ಹೇಳಿ ಇವತ್ತು ಅನೇಕ ಲಿಂಗಾಯತ ಮಠಗಳು, ವೀರೇಶ್ವರ ಮಠಗಳಲ್ಲಿ, ಅದು ಬೇರೆ ಬೇರೆ ಎಲ್ಲ ಮಠಗಳಲ್ಲಿ 200 ಮಠಗಳಿದ್ದಾರೆ. ಮುಖ್ಯವಾಗಿ ನಮ್ಮ ಈ ಒಂದು ಸಂಸತ್ನಲ್ಲಿ ಆ ಎಲ್ಲ ಮಠಾಧೀಶರಲ್ಲಿ ಅಲ್ಲಿ ಗುರುಮಠದ ಸ್ವಾಮಿಗಳ ಅಧ್ಯಕ್ಷರಿದ್ದಾರೆ. ಅಲ್ಲಿ ಎಲ್ಲ ಈ ಬಾರ ಬೀದರ್ನಿಂದ ಹಿಡಿದು ತೂಕೂರು ಮಠ, ಸಿಂಗಲ್ ಮಠ ಎಲ್ಲ ಸ್ವಾಮಿಗಳಲ್ಲಿದ್ದಾರೆ. ಆ ಧರ್ಮ ಸಂಸತ್ನಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿಯಾಗಿ ಇಟ್ಕೊಂಡು ನಮ್ಮ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. 18-19 ನಾನು ಶ್ರೀಪಟ್ಟಣದಲ್ಲಿ ಒಂದು 150-200 ಜನ ಮಠಾಧೀಶರಿಗೆ ಒಂದು ತರಬೇತಿ ಪರಮಾತ್ಮ ಶಿಬಿರವನ್ನು ಇಟ್ಕೊಂಡಿದ್ವಿ. ಅಲ್ಲಿ ಒಂದು 150 ಜನ ಸ್ವಾಮಿಗಳಿಗೆ ನಾವು ಪಾಠ ಮಾಡುವಂತ, ಪ್ರವಚನ ಮಾಡುವಂತ ಅವಕಾಶ ನಮಗೆ ಸಿಕ್ಕಿತ್ತು ಅಂತ ಹೇಳಿದ್ರೆ ಖಂಡಿತ ಅದೇನು ಗುರುಗಳ ಶಕ್ತಿ, ಆ ದೈವ ಕೃಪೆಯಿಂದ ಆಗಿದೆ ಅಂತ ನಾವು ಭಾವಿಸ್ತೇವೆ. ಖಂಡಿತ ನಿಮಗೂ ಕೂಡ ಏನಾದರೂ ಸಮಯ ಸಿಕ್ಕರೆ ನಾವು ಕೆಲವು ವಿಚಾರವನ್ನು ಹೇಳಿದ್ರೆ ಸಾಧ್ಯ ಆಗ್ತದೆ ಅಂತ ಹೇಳಿ ಈ ಭಾಗದ ಎಲ್ಲ ಹಿರಿಯರು, ಎಲ್ಲ ಮುಖಂಡರು ಸೇರಿದ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ. ಅದಕ್ಕೆ ಇನ್ನೊಂದ್ಸಾರಿ ಟಿವಿ ಪ್ರತಿಷ್ಠಾನಕ್ಕೆ ನಾವೆಲ್ಲರೂ ಸಹ ಚಪ್ಪಾಳೆ ತಗೊಂಡು ಅಭಿನಂದನೆ ಸಲ್ಲಿಸೋಣ ಅಂತ ಹೇಳಿ ಆ ಭಗವಂತನ ಕೃಪೆ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ನಿಮ್ಮ ಎಲ್ಲರಿಗೆ ಸಾಧನೆ, ಎಲ್ಲರಿಗೂ ಯಶಸ್ವಿ ಆಗಲಿ ಅಂತೇಳಿ ನೆಲದ ಶುಭವನ್ನು ಹಾರೈಸಿ ನಮ್ಮ 4 ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೇವೆ. ಈಗ ವೇದಿಕೆ ಮೇಲೆ ಹಿರಿಯರಲ್ಲ ಕೆಲವರು ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ನಿರ್ಗಮನ ಮಾಡಿ ಚಪ್ಪಾಳೆ ಕ್ಯಾಮ್ರಾ
ಅಲ್ಲಿ ಟ್ರೀಟ್ಮೆಂಟ್ ಬೇಕು ಅಂತ ನೋಡಿದ್ರೆ ಭಾರತೀಯ ಸ್ಟೈಲ್ ಅಲ್ಲಿ ಇರುವಂತಹ ಆ ಪ್ರವೇಶ ದ್ವಾರದ ಕಡೆ ಬಹಳ ದೊಡ್ಡ ಕ್ಯೂ ಇದೆ. ಯಾಕೆ ಇಷ್ಟೊಂದು ಜನ ನಿಂತಿದ್ದಾರೆ ಅಂತ ಕುತೂಹಲದಿಂದ ಒಬ್ಬ ವ್ಯಕ್ತಿ ಕೇಳ್ತಾರೆ. ಯಾಕೆ ಅಮೆರಿಕನ್ ದ್ವಾರದ ಕಡೆ ಯಾರು ನಿಂತಿಲ್ಲ, ರಷ್ಯನ್ ದ್ವಾರದ ಕಡೆ ಯಾರು ನಿಂತಿಲ್ಲ, ಭಾರತದ ದ್ವಾರದ ಕಡೆ ಇಷ್ಟೊಂದು ಜನ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರಲ್ಲ ಯಾಕೆ ಅಂತ. ಆಗ ಅಲ್ಲಿರುವ ಒಬ್ಬ ವ್ಯಕ್ತಿ ಹೇಳ್ತಾರೆ, ಭಾರತದ ಪ್ರವೇಶ ದ್ವಾರದ ಒಳಗಡೆ ನೀವು ಹೋದಾಗ ಅಲ್ಲಿ ಎಲೆಕ್ಟ್ರಿಕ್ ಚೇರ್ ನಿಮಗೆ ಶಾಪ್ ಕೊಡ್ತಾರಲ್ಲ, ಆ ಎಲೆಕ್ಟ್ರಿಕ್ ಚೇರ್ ಔಟ್ ಆಫ್ ಆರ್ಡರ್, ಮೇಂಟೆನೆನ್ಸ್ ಪ್ರಾಬ್ಲಮ್, ಅದು ಮೇಂಟೈನ್ ಮಾಡಿ ಎಷ್ಟು ವರ್ಷಗಳಿಂದ, ಆದ್ರಿಂದ ಅದ್ರ ಮೇಲೆ ಎಷ್ಟೇ ಹೊತ್ತು ಕೂತು ನಿಮಗೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ್ರು ಕೂಡ ಶಾಕ್ ಹೊಡೆಯೋದೇ ಇಲ್ಲ. ಆಮೇಲೆ ಮಳೆಗಳ ಹಾಸಿಗೆ ಮೇಲೆ ಮಲಗಿಸ್ತಾರೆ ಅಂತ ಹೇಳಿದಾರ, ಅಲ್ಲಿ ಆ ಎಲ್ಲ ಮಳೆಗಳನ್ನ ಯಾರು ಕರ್ಕೊಂಡು ತಗೊಂಡೋಗ್ಬಿಟ್ಟಿದ್ದಾರೆ, ಸೊ ಆರಾಮಾಗಿ ಮಲಗಬಹುದು. ನಂತರ ಒಂದು ಭೂತ ಬಂದು ಅಲ್ಲಿ ಮಲಗಿರೋ ವ್ಯಕ್ತಿಯನ್ನ ದೊಡ್ಡ ಹ್ಯಾಮರ್, ಭಾರವಾಗಿರುವಂತ ಹ್ಯಾಮರ್ ತಗೊಂಡು ಹೊಡಿತಾರೆ ಅಂತ ಹೇಳಿದ್ರಲ್ಲ, ಆ ವ್ಯಕ್ತಿ ಯಾರು ಗೊತ್ತಾ? ಅವನು ಜೀವಂತ ಇದ್ದಾಗ ಒಬ್ಬ ಭಾರತದ ಸಿವಿಲ್ ಸರ್ವೆಂಟ್, ಒಬ್ಬ ಅಧಿಕಾರಿಯಾಗಿದ್ದು. ಅಧಿಕಾರಿ ಆದ್ರೆ ಏನು? ಆ ಅಧಿಕಾರಿ ಎಂತದಾಗಿದ್ದು ಅಂದ್ರೆ 10 ಗಂಟೆಗೆ ಕಚೇರಿ ಶುರು ಆಗ್ಬೇಕಾದ್ರೆ ಅವ್ರ ಕಚೇರಿ ಬರೋದೇ 12 ಗಂಟೆಗೆ ಬಂದು ಒಂದು ಅರ್ಧ ಗಂಟೆ ಕೆಲಸ ಮಾಡಿದ್ರೆ ಸಾಕು. ಮತ್ತೆ ಚಹಾ ಕುಡಿಯಕ್ಕೆ ತನ್ನ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಹೊರಗಡೆ ಹೋಗ್ಬೇಕು. ಆ ಅರ್ಧ ಗಂಟೆ ಕೆಲಸದ ನಂತರ ಅರ್ಧ ಗಂಟೆ ಟೀ ಬ್ರೇಕ್. ಅದಾದ್ಮೇಲೆ ಮತ್ತೆ ಎಲ್ಲರನ್ನೂ ಕರ್ಕೊಂಡು ವಾಪಸ್ ಆಫೀಸಿಗೆ ಬರೋದ್ರಲ್ಲಿ 1:30 ಲಂಚ್ ಟೈಮ್. ಮತ್ತೆ ಮನೆಗೆ ಹೋಗಿ ವಾಪಸ್ ಬರೋದ್ರಲ್ಲಿ 4 ಗಂಟೆ. 4 ಗಂಟೆಗೆ ಅವ್ರು ಬರ್ತಿದ್ದು ಮತ್ತೆ ಒಂದು 15 ನಿಮಿಷದ ಕೆಲಸ ಮಾಡ್ತಿದ್ದಾಗಲೂ ಅವರಿಗೆ ಮತ್ತೆ ಚಹಾ ಬೇಕಾಗ್ತದೆ. ವಾಪಸ್ ಚಹಾ ಕೊಟ್ಕೊಂಡು ಆಫೀಸಿಗೆ ಬರೋದ್ರಲ್ಲಿ 5:30ಗೆ ಮನೆಗೆ ಹೋಗ್ಬಿಡ್ತಾರೆ. ಸೊ ಇವು ತಾನು ಜೀವಂತವಾಗಿದ್ದಾಗ ಒಬ್ಬ ಅಧಿಕಾರಿಯಾಗಿದ್ದು, ಆದ್ರಿಂದ ಅವರು ಮಾಡಿ ದಿನಕ್ಕೆ ಒಂದು ಅರ್ಧ ಗಂಟೆನೋ ಅಥವಾ 1 ಗಂಟೆನೋ ಕೆಲಸ ಮಾಡ್ತಾರೆ. ಅವ್ರು ನಮಗೆ ಬಂದು ಹೊಡೆಯೋದು ಯಾವಾಗ? ಅವ್ರು ಕೆಲಸ ಮಾಡದೇ ಇರೋದೇ ಜಾಸ್ತಿ. ಆದ್ರಿಂದ ಅಲ್ಲಿ ಹೋಗಿ ನಾವೆಲ್ಲ ನರಕದ ಯಾತನೆ ಅನುಭವಿಸಕ್ಕೆ ತಯಾರಾಗಿದ್ದೀವಿ. ಆದ್ರಿಂದ ಇಷ್ಟು ದೊಡ್ಡ ಲೈನ್ ಇದೆ ಅಂತ ಹೇಳ್ತಾರೆ. ಈ ವಿಷಯವನ್ನ ನಾವು ಕೇಳಿ ಇದನ್ನ ಜೋಕ್ ಅಂತ ತಿಳಿದು ನಕ್ಕು ಬಿಟ್ರೆ ನಮ್ಮ ಅಧಿಕಾರಿಗಳನ್ನ ನಾವೇ ಹೀರಿಗೊಳಿಸ್ತಾ ಇದ್ದೀವಿ. ನಾವು ಭಾರತೀಯರು ಇಂಥವರ
ಯಾವ ವ್ಯವಸಾಯವೂ ಇಲ್ಲ, ಹೊರಗಿನ ಜಗತ್ತನ್ನು ನೋಡದೇ ಇರುವಂತಹ ಈ ಕುಟುಂಬ. ಚೈನಾದಿಂದ ಬಂದಿರುವಂತಹ ವ್ಯಕ್ತಿ ಒಂದು ರಾತ್ರಿ ತನ್ನ ಶಿಷ್ಯನಿಗೆ ಹೇಳ್ತಾರೆ, ಆ 8 ಜನರ ಕುಟುಂಬದ ಜೊತೆ ಇರುವಂತಹ ಒಂದು ಹಸು, ಈ ಕುಟುಂಬ ಪೂರ್ತಿ ಹಸುವಿನ ಮೇಲೆ ಮಾತ್ರ ಜೀವನ ಮಾಡ್ತಾ ಇದೆ ಮತ್ತು ಹಸು ಇವರ ಮೇಲೆ ಜೀವನ ಮಾಡ್ತಾ ಇದೆ. ಈಗ ರಾತ್ರಿ ಹೊತ್ತಿನಲ್ಲಿ ಆ ಶಿಷ್ಯನಿಗೆ ಹೇಳಿದೆ ಅಂದ್ರೆ ಈ ಹಸುವನ್ನ ತಗೊಂಡೋಗಿ ಒಂದು ಪರ್ವತದ ಮೇಲಿನಿಂದ ನೂಕಿ ಬಿಡುವ ಅಂತ ಹೇಳ್ತಾರೆ. ಆ ಹಸು ಇವರಿಗೆ ಪೂರ್ತಿ ಜೀವನಕ್ಕೆ ಆಧಾರವಾಗಿರುವಂತಹ ಹಸು, ಅಂತಹ ಹಸುವನ್ನ ನೀನು ಪರ್ವತದ ಮೇಲಿಂದ ನೂಕಿ ಬಿಡುವಂತ ಆ ಚೈನಾ ವ್ಯಕ್ತಿ ಹೇಳ್ತಾರೆ. ಈ ಶಿಷ್ಯನಿಗೆ ಗಾಬರಿ ಆಯ್ತು. ನಾವು ಹಸುವನ್ನ ನೋಡ್ಬಿಟ್ರೆ ಈ ಊಟ ಮಾಡೋದೇನು, ಹಾಲು ಸಿಗುವುದಿಲ್ಲ, ಇವು ಬದುಕೇನು ಅಂತ ಬಹಳ ಹೆದರ್ಕೊಳ್ತಾರೆ, ಹಿಂಜರಿತಾರೆ. ಆದರೂ ನನ್ನ ಗುರುಗಳ ಆದೇಶ ಪಾಲಿಸಲೇಬೇಕು ಅಂತ ಕೊನೆಗೆ ರಾತ್ರಿಯಲ್ಲಿ ಹೋಗಿ ಆ ಹಸುವನ್ನ ನೂಕಿ ಅಲ್ಲಿಂದ ಹೊರಟು ಬಿಡ್ತಾರೆ. ತಿರುಗಿ ನೋಡೋದಿಲ್ಲ ಏನಾಯ್ತು ಅಂತ. 1 ವರ್ಷದ ನಂತರ ಅದೇ ಚೈನಾ ವ್ಯಕ್ತಿ ವಾಪಸ್ ಆ ಕಾಡು ಪ್ರದೇಶಕ್ಕೆ ಬಂದಾಗ ಈಗ ಅವರಿಗೆ ಒಂದು ಬದಲಾವಣೆ ಕಾಣ್ತಾ ಇದೆ. ದೊಡ್ಡ ಅರಮನೆಯಂತಹ ಮನೆ, ಎದುರುಗಡೆ ಒಂದು 4 ಕಾರುಗಳು, ಮನೆಗೆ ಬೇಕಾಗಿರುವಂತ ಎಲ್ಲಾ ಸುವ್ಯವಸ್ಥಿತ ಸಜ್ಜಾಗಿರುವಂತಹ ಒಂದು ಮನೆಯಲ್ಲಿ ಕಾಣ್ತಾ ಇದೆ. ಆಗ ಶಿಷ್ಯ ಕೇಳ್ತಾರೆ, ಯಾಕೆ ಏನಾಯ್ತು, ಹಿಂದೆ ಬಂದಾಗ ಇಲ್ಲಿ ಬೇರೆ ಯಾರಾಗಿದ್ರು, ಈಗ ಬೇರೆ ಯಾರಿದ್ದಾರೆ, ಎಲ್ಲ ಬದಲಾವಣೆ ಆಗಿದೆಯಲ್ಲ ಅಂತ. ಆಗ ಆ ಗುರುಗಳು, ಆ ಚೈನೀಸ್ ಗುರುಗಳು ಏನ್ ಹೇಳ್ತಾರೆ, ನಮ್ಮ ಮನಸ್ಸಿನಲ್ಲಿ ಒಂದು ಹಸು ಇದೆ, ನಿಮ್ಮೆಲ್ಲರ ಮನಸ್ಸಿನಲ್ಲೂ ಒಂದು ಹಸು ಇರ್ತದೆ. ಆ ಹಸು ಏನು ಗೊತ್ತಾ, ನನ್ನ ಮಿತಿ ಇಷ್ಟು ಅಂತ ನಾವು ಸ್ವಯಂ ಘೋಷಣೆ ಮಾಡ್ಕೊಂಡಿರುವಂತಹ ಒಂದು ಲಿಮಿಟೇಷನ್. ಇಷ್ಟು ಮೀರಿ ನನ್ನ ಕೈಯಿಂದ ಆಗೋದಿಲ್ಲ. ಆ ಕುಟುಂಬ ಕೂಡ ಹಾಗೆ ನೋಡಿತ್ತು, ಈ ಹಸು ಬಿಟ್ಟರೆ ನನಗೆ ಬೇರೆ ಜೀವನನೇ ಇಲ್ಲ ಅಂತ. ಸೊ ನಾನು ಡಿಗ್ರಿ ಮಾಡಿ ಎಲ್ಲೋ ಒಂದು ಕಡೆ ಲೆಕ್ಚರರ್ ಆಗಬೇಕು, B.Ed, B.Com, B.Ed ಇದೇನೋ ಮಾಡಿ ಒಂದು ಟೀಚರ್ ಆಗ್ತಬೇಕು, ಶಾಲಾ ಮೇಷ ಆಗಬೇಕು, ಅಷ್ಟು ಮಾತ್ರ ನನ್ನ ಲಿಮಿಟ್. ಅದನ್ನ ಮೀರಿ ನನ್ನ ಕೈ ಆಗದೆ ಇರುವಂಥದ್ದು ಅಂತ ನಮ್ಮೆಲ್ಲರ ಮನಸ್ಸಿನಲ್ಲಿರುವಂತಹ ಆ ಹಸುವನ್ನ ಹುಡುಕಿ ನೂಕು ಹಾಕಿದ್ರೆ ನಿಮಗೆ ಉಳಿದಿರುವಂತಹ ವಿಶಾಲವಾದ ಜಗತ್ತು ಕಾಣ್ತದೆ. ಆಗ ನನಗೆ ನನ್ನ ದೃಷ್ಟಿ ಏನು, ನನ್ನ ಗುರಿ ಏನು ಅಂತ ನೀವು ಐಡೆಂಟಿಫೈ ಮಾಡಿಕೊಂಡ್ರೆ ನಿಮ್ಮ ಗುರಿ ಎಲ್ಲಿ ಹೋಗ್ತಾ ಇದೆ, IAS ಅಲ್ವಾ AS ಕಡೆಗೆ. ನಿಮ್ಮಲ್ಲಿರೋ ಹಸುವನ್ನ ನೀವು ತೆಗೆದು ಹಾಕ್ರಿ, ಆಗ ನಿಮಗೆ ನಿಮ್ಮ ಗುರಿ ನೇರವಾಗಿ ಕಾಣ್ಕೊಳ್ತದೆ. ತಂದೆ ಮತ್ತು ಮಗ ಒಂದು ಕಾರ್ನಲ್ಲಿ ಹೋಗ್ತಾ ಇದ್ದಾರೆ. ತುಂಬಾ ಹಳೆ ಕಾರದು, ಅವರ ಅಜ್ಜನ ಕಾಲದಿಂದ ಬಂದಿರುವಂತಹ ಕಾರು. ಆ ಕಾರ್ನಲ್ಲಿ ತಂದೆ ಮುಂದೆ ಕೂತ್ಕೊಂಡಿದ್ದಾರೆ, ಮಗ ಹಿಂದ್ಗಡೆ ಕೂತ್ಕೊಂಡಿದ್ದಾರೆ. ಬಹಳ ನಿಧಾನಕ್ಕೆ ಚಲಾಯಿಸ್ತಾ ಇದ್ದಾರೆ ತಂದೆ ಆ ಕಾರನ್ನ. ಮಗನಿಗೆ ಬಹಳ ಬೇಜಾರಾಗ್ತದೆ, ಯಾಕಂದ್ರೆ ಪಕ್ಕದಲ್ಲಿ ಒಂದು ಸ್ಕೂಟಿ, ಒಂದು ಸೈಕಲ್ ಕೂಡ ಇವರನ್ನ ಓವರ್ಟೇಕ್ ಮಾಡಿ ಹೋಗ್ತಾ ಇದೆ. ಸಾಕಷ್ಟು
ಕಡೆ. ಆಫ್ರಿಕಾದಲ್ಲಿ ಒಬ್ಬ ಸಮಾಜಶಾಸ್ತ್ರ ರಿಸರ್ಚ್ ಮಾಡುವಂತ ಒಬ್ಬ ವ್ಯಕ್ತಿ ಹೋಗಿದ್ದಾರೆ. ಅಲ್ಲಿ ಹೋಗಿದ ತಕ್ಷಣ ಮಕ್ಕಳನ್ನೆಲ್ಲ ಸೇರಿಸ್ತಾರೆ. ಆಫ್ರಿಕಾದ ಮಕ್ಕಳನ್ನೆಲ್ಲ ಒಂದ್ ಕಡೆ ಸೇರಿಸಿ ಅವರಿಗೆ ನಾನು ಒಂದು ರನ್ನಿಂಗ್ ರೇಸ್ ಆಯೋಜನೆ ಮಾಡ್ತಾ ಇದ್ದೀನಿ, ಓಟದ ಸ್ಪರ್ಧೆ ಆಯೋಜನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಓಟದ ಸ್ಪರ್ಧೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ಆ ಮಕ್ಕಳಿಗೆ. ಅವಾಗ ಅವ್ರು ಹೇಳ್ಕೊಡ್ತಾರೆ, ನಾನು ಇಲ್ಲಿ ಒಂದು ಬುಟ್ಟಿಯಲ್ಲಿ ಸೇಬು ಹಣ್ಣು ಇಡ್ತಾ ಇದ್ದೇನೆ, ನೀವೆಲ್ಲ ಒಂದು ಸಾಲಲ್ಲಿ ಅಲ್ಲಿ ನಿಂತ್ಕೊಳ್ರಿ, ಸೀಟಿ ಊದಿದ ತಕ್ಷಣ ಓಡಿ ಬರಬೇಕು, ಯಾರು ಪ್ರಥಮ ಬರ್ತಾರೆ ಅವರಿಗೆ ಈ ಪೂರ್ತಿ ಬುಟ್ಟಿ ತುಂಬಿರುವಂತಹ ಸೇಬುಗಳನ್ನ ಕೊಟ್ಟು ಬಿಡ್ತಾರೆ, ನೀವು ಗೆದ್ದಂಗೆ ಅಂತ. ಇದು ಒಂದು ಓಟದ ಸ್ಪರ್ಧೆ. ಆ ಮಕ್ಕಳಿಗೆ ಈ ಎಲ್ಲ ತಿಳುವಳಿಕೆ ನೀಡಾದ್ಮೇಲೆ ಮಕ್ಕಳನ್ನ ಒಂದು ಸಾಲಿನಲ್ಲಿ ನಿಲ್ಲಿಸಿ ಒಂದು ಬಾರಿ ಅವ್ರಿಗೆ ರಿಹರ್ಸಲ್ ಕೂಡ ಮಾಡಿಸ್ತಾರೆ, ಪ್ರಾಕ್ಟೀಸ್ ಮಾಡಿಸ್ತಾರೆ. ಪ್ರಾಕ್ಟೀಸ್ ಆದ್ಮೇಲೆ ನಂತರ ಫೈನಲ್ ಸ್ಪರ್ಧೆ. ಈಗ ಈ ಸ್ಪರ್ಧೆಯನ್ನು ನಡೆಸ್ಕೊಳ್ಳೋದಕ್ಕೆ ಒಂದು ಸೀಟಿ ಊದಿದ್ರು. ಊದಿದ ತಕ್ಷಣವೇ ಆ ಸಮಾಜಶಾಸ್ತ್ರಕ್ಕೆ ಏನ್ ಮಾಡಿದ್ರು, ಆ ಬುಟ್ಟಿ ಕಡೆ ನೋಡ್ತಾ ಇದ್ದಾರೆ, ಸೇಬಿನ ಹಣ್ಣುಗಳನ್ನ ಇಟ್ಟಿರುವಂತಹ ಬುಟ್ಟಿ ಕಡೆ ನೋಡ್ತಾ ಇದ್ದಾರೆ. ಯಾಕೆ ನೋಡ್ತಾ ಇದ್ದಾರೆ ಅಂದ್ರೆ ಎಲ್ಲ ಹುಡುಗರು ಓಡ್ತಾ ಇರ್ತಾರೆ, ಪ್ರಥಮ ಆ ಬುಟ್ಟಿಯನ್ನು ಹುಟ್ಟುವ ಹುಡುಗ ಯಾರು ಅವರನ್ನ ನಾನು ಗುರುತಿಸಬೇಕು ಅನ್ನೋ ಉದ್ದೇಶದಿಂದ ಆ ಬುಟ್ಟಿ ಕಡೆ ನೋಡ್ತಾ ಇದ್ದಾರೆ. ನೋಡ್ತಾನೆ ಇದ್ದಾರೆ, ಯಾರು ಬಂದಿಲ್ಲ ಅಲ್ಲಿಗೆ. ಆಮೇಲೆ ಈ ಮಕ್ಕಳು ನಿಂತಿರುವಂತಹ ಸಾಲಿನ ಕಡೆ ನೋಡ್ತಾ ಇದ್ದಾರೆ. ಆಗ ಎಲ್ಲ ಮಕ್ಕಳು ಒಬ್ಬರ ಕೈ ಒಬ್ಬರು ಹಿಡ್ಕೊಂಡು ಒಂದು ಸಾಲಿನಲ್ಲಿ ಒಟ್ಟಿಗೆ ಬಂದು ಆ ಬುಟ್ಟಿ ಕಡೆ ಹೋಗ್ತಾ ಇದ್ದಾರೆ. ಅವರಿಗೆ ಸ್ಪರ್ಧೆ ಗೊತ್ತಿಲ್ಲ, ಅವರಿಗೆ ಕಾಂಪಿಟಿಷನ್ ಗೊತ್ತಿಲ್ಲ. ಅವ್ರು ಹೇಳಿದ್ದೇನೆಂದ್ರೆ ಅವರ ಭಾಷೆಯಲ್ಲಿ ಹ್ಯೂಮನ್ ಟು ಅಂತ. ಹ್ಯೂಮನ್ ಟು ಅಂದ್ರೆ ನನ್ನ ಸ್ನೇಹಿತ ಸಂತೋಷವಾಗಿಲ್ಲದೆ ಇದ್ದಾಗ ನಾನು ಹೇಗೆ ಸಂತೋಷವಾಗಿರ್ಬೋದು, ಅವರೆಲ್ಲ ಸಂತೋಷವಾಗಿದ್ದಾಗ ಮಾತ್ರ ನಾನು ಸಂತೋಷವಾಗಿರ್ಬೋದು. ಈ ಸಂದರ್ಭದಲ್ಲಿ ನಾನು ಹೇಳ್ತಿರುವಂತ ಈ ಕಥೆ ನಿಮಗೆ ಅನಿಶ್ಚಿತ ಅನಿಸ್ಬೋದು. ನಾನು ಯಾಕೆ ಈ ವಿಷಯ ಹೇಳ್ತೇನೆ ಅಂದ್ರೆ, ಸರ್ಕಾರ ಯಾಕೆ ಬೇಕು, ಒಂದು ದೇಶದಲ್ಲಿ ಸರ್ಕಾರ ಯಾಕೆ ಬೇಕು, ಕೆಲವೊಂದು ನೀತಿಗಳನ್ನ ನಿಯಮಗಳನ್ನ ತಂದಿರೋದನ್ನ ಜಾರಿಗೆ ತರೋದಲ್ಲದೆ ಶ್ರೀಮಂತರು ಮತ್ತು ಬಡವರ ಮಧ್ಯೆ ಇರುವಂತಹ ಈ ಗ್ಯಾಪ್ ಏನಿದೆಯಲ್ಲ ಇದನ್ನ ತೆಗೆದುಹಾಕಲಿಕ್ಕೆ ಸರ್ಕಾರ ಬೇಕು. ಈ ಸರ್ಕಾರವನ್ನ ನಡೆಸಿಕೊಂಡು ಹೋಗೋದಕ್ಕೆ ಅಧಿಕಾರಿಗಳು ಬೇಕು. ನಮ್ಮ ಪಾತ್ರ, ಒಬ್ಬ ಅಧಿಕಾರಿಯಾಗಿ ನಮ್ಮ ಪಾತ್ರ ಏನು ಅಂದ್ರೆ, ಬಡ ಜನರು ನಾವು ನೋಡ್ತಾ ಇದ್ದೇವೆ, ಪ್ರತಿದಿನ ಎದುರಿಸ್ತಾ ಇದ್ದೇವೆ, ಸಮಾಜದಲ್ಲಿ ನಾವೇ ಕೆಲವರು ಬಡವರಾಗಿ ಕೂಡ ಇದ್ದೇವೆ. ನಮ್ಮ ಜೊತೆ ಮತ್ತು ಬೇರೆಯವರನ್ನ ನಾವು ಕಂಪೇರ್ ಮಾಡಿದಾಗ, ಬೇರೆ ಜೊತೆ ನಮ್ಮನ್ನ ನಾವು ಹೋಲಿಸಿಕೊಂಡಾಗ ನಾವು ಎಷ್ಟು ಇನ್ನೂ ಕೆಳಗಿನ ಮಟ್ಟದಲ್ಲಿ ಇದ್ದೇವೆ ಅನ್ನುವಂತಹ ಭಾವನೆ ನಮ್ಮಲ್ಲಿ ಬರ್ತದೆ. ಆದ್ರಿಂದ ಶ್ರೀಮಂತರು ಮತ್ತು ಬಡವರ ಮಧ್ಯೆ ಇರುವಂತಹ ಈ ಒಂದು ಗ್ಯಾಪ್ ಇದೆ, ಈ ಒಂದು ಅಂತರ ಇದೆ, ಇದನ್ನ ತೆಗೆದುಹಾಕಲಿಕ್ಕೆ ಪ್ರಾಮಾಣಿಕ ದಕ್ಷ ಅಧಿಕಾರಿಗಳ ಅವಶ್ಯಕತೆ ಇದೆ. ಆ ಅಧಿಕಾರಿಗಳು ನಿಮ್ಮಿಂದ ಹುಟ್ಟು ಬರಲಿ, ಈ ಒಂದು ಪ್ರೇರಣೆ ಇಟ್ಕೊಂಡು ಇಲ್ಲಿಂದ ಬೆಳೀತಾ ಬರಲಿ ಅಂತ ನಾನು ಆಶಿಸ್ತೇನೆ. ಥಾಮಸ್ ಅಲ್ವಾ ಎಡಿಸನ್ ಬಗ್ಗೆ ಕೇಳಿದ್ದೀರಲ್ಲ, ಎಲೆಕ್ಟ್ರಿಕ್ ಬಲ್ಬ್ ಕಂಡುಹಿಡಿದಿರುವಂತಹ ಥಾಮಸ್ ಅಲ್ವಾ ಎಡಿಸನ್. ಅವರು ಶಾಲೆಯಲ್ಲಿ ಓದಿರಬೇಕಾದ್ರೆ ಒಂದು ದಿನ ಅವ್ರ ಶಿಕ್ಷಕರು ಒಂದು ಚೀಟಿ ಕೊಟ್ಟು ಕಳಿಸಿದ್ರು ಅವ್ರ ಕೈಯಲ್ಲಿ, ಇದನ್ನ ನೀನು ಓದ್ಬೇಡ, ನೇರ ತಗೊಂಡೋಗಿ ನಿನ್ನ ತಾಯಿ ಕೈಯಲ್ಲಿ ಕೊಡು ಅಂತ ಹೇಳಿದ್ರು. ಆ ಹುಡುಗ ಪ್ರಾಮಾಣಿಕವಾಗಿ ತನ್ನ ತಾಯಿ ಕೈಯಲ್ಲಿ ಆ ಒಂದು ಚೀಟಿ ಕೊಟ್ಟು ತಾಯಿ ಬಿಟ್ಟು ಓದ್ತಾರೆ. ಏನಿದೆ ಆ ಚೀಟಿಯಲ್ಲಿ ಅಂತ ಓದಿದ ತಕ್ಷಣ ಕಣ್ಣಲ್ಲಿ ನೀರು ಶುರು ಆಗ್ತದೆ. ಆ ತಾಯಿ ಥಾಮಸ್ ಅಲ್ವಾ ಎಡಿಸನ್ ಅವರ ತಾಯಿ ಅಳ್ಳಿಕ್ಕೆ ಪ್ರಾರಂಭ ಮಾಡಿ
ನೀರು ಬರ್ತದೆ. ಯಾವ ಒಬ್ಬ ಸಣ್ಣ ಹುಡುಗನನ್ನ ಅಯೋಗ್ಯ ಎಂದು ಆ ಶಿಕ್ಷಕರು ಕರೆದಿರೋ ಆ ವ್ಯಕ್ತಿಯ ಕೃಪೆಯಿಂದ ನಾವೆಲ್ಲರೂ ಮನೆಗಳಲ್ಲಿ ಕಲಿತರೆ ನಾವು ರಾತ್ರಿಯಲ್ಲೂ ಕೂಡ ಓದಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಈ ಸನ್ನಿವೇಶದಲ್ಲಿ ಯಾಕೆ ಹೇಳ್ತಾ ಇದ್ದಾರೆ? ನಾವು ಚಿಕ್ಕವರಿದ್ದಾಗ ಕೆಲವೊಂದು ವಿಷಯಗಳಲ್ಲಿ ಫೇಲ್ ಆಗಿರ್ಬೋದು, ನಮಗೆ ಸರಿಯಾದ ಮಾರ್ಗದರ್ಶನ ಸಿಗದೇ ಇರ್ಬೋದು, ಪಠ್ಯಪುಸ್ತಕ
ಬಿಯಾಲಜಿ ಇರ್ಬೋದು, ಸಮಾಜಶಾಸ್ತ್ರ ಇರ್ಬೋದು, ಗಣಿತ ಇರ್ಬೋದು, ಎಲ್ಲವನ್ನೂ ಮತ್ತೊಂದು ಸಾರಿ ಓದಿ. ಈಗ ನೀವು 10ನೇ ಪರೀಕ್ಷೆ ಬರೀತಾ ಇಲ್ಲ, 9ನೇ ಪರೀಕ್ಷೆ ಬರೀತಾ ಇಲ್ಲ, ಆದ್ರೆ ಆ ಪುಸ್ತಕಗಳನ್ನ ಓದ್ತಾ ಇರೋದು ಸಂಪೂರ್ಣ ಮೂಲ ಜ್ಞಾನವನ್ನ ಪಡ್ಕೊಳ್ಳುತ್ತಾರೆ. ನೀವು ಹಳೆ ಕ್ವಶನ್ ಪೇಪರ್ಸ್ ಹೇಗಿದೆ ಒಂದ್ಸರಿ ನೋಡಿ. ಹಳೆ ಕ್ವಶನ್ ಪೇಪರ್ಸ್ ಪಾಸ್ ಆಗಿರುವಂತ ಒಂದು ಕಡೆಯಿಂದ ಪಡ್ಕೊಂಡು ಅಥವಾ ವೆಬ್ಸೈಟ್ಸ್ ಮೇಲೆ ಅಥವಾ ಮಾರ್ಕೆಟ್ ಅಲ್ಲಿ ತಗೊಂಡು ನೋಡಿ. ಆ ಪರೀಕ್ಷೆಗಳಲ್ಲಿ ಬರುವಂತಹ ಪ್ರಶ್ನೆಗಳು ಥಿಯರಿಗಿಂತ ಜಾಸ್ತಿ ಅಪ್ಲಿಕೇಶನ್ ಓರಿಯೆಂಟೆಡ್. ನೀವು ಪಡ್ಕೊಂಡಿರುವಂತಹ ಜ್ಞಾನವನ್ನ ಯಾವ ರೀತಿ ಅಪ್ಲೈ ಮಾಡ್ತೀರಿ, ಪ್ರಾಕ್ಟಿಕಲ್ ಸಂದರ್ಭ ಬಂದಾಗ ಯಾವ ರೀತಿ ಅದನ್ನ ಉಪಯೋಗಿಸ್ಕೊಳ್ತೀರಿ ಈ ಜ್ಞಾನವನ್ನ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸೊ ನೀವು ಓದಿರೋದು ಯಾವ ಮಟ್ಟಿಗೆ ಬಳಸ್ಕೊಳ್ತೀರಿ. ಒಂದು ಸಾಧಾರಣ ಪ್ರಶ್ನೆ ನಮಗೆಲ್ಲ ಕೇಳ್ತೀವಿ. ಒಬ್ಬ ವ್ಯಕ್ತಿ ಮ್ಯಾಥಮೆಟಿಷಿಯನ್, ಗಣಿತಶಾಸ್ತ್ರಜ್ಞ ಈ ಕಡೆ ಬಂದಿದ್ದಾರೆ. ಒಂದು ಸಿಂಪಲ್ ಪ್ರಶ್ನೆ ಕೇಳ್ತಾರೆ. ಒಂದು ಸಂಖ್ಯೆಯನ್ನ 10% ಹೆಚ್ಚಿಸಿ ನಂತರ 10% ಇಳಿಸಿದಾಗ ಕೊನೆಯಲ್ಲಿ ಬರುವ ಸಂಖ್ಯೆ ಅಷ್ಟೇ ಇರುತ್ತೋ, ಹೆಚ್ಚಾಗುತ್ತೋ ಅಥವಾ ಕಡಿಮೆ ಆಗುತ್ತೋ? ಮತ್ತೊಂದು ಸಾರಿ ಹೇಳ್ತೀನಿ ಪ್ರಶ್ನೆ. ಒಂದು ಸಂಖ್ಯೆಯನ್ನ 10% ಹೆಚ್ಚಿಸಿ ನಂತರ 10% ಕಡಿಮೆ ಮಾಡ್ತಾ ಇದೀವಿ, ಇಳಿಸ್ತಾ ಇದೀವಿ. ಕೊನೆಯಲ್ಲಿ ಬರೋ ಪ್ರಶ್ನೆ ಹೆಚ್ಚಾಗ್ತಾ ಇದೆಯೋ, ಕೊನೆಯಲ್ಲಿ ಬರೋ ಸಂಖ್ಯೆ ಇದೆ ಅದು ಹೆಚ್ಚಾಗ್ತಾ ಇದೆಯೋ, ಕಡಿಮೆ ಆಗ್ತಾ ಇದೆಯೋ ಅಥವಾ ಒಂದು ಹೆಚ್ಚುತ್ತೋ ಅಷ್ಟೇ ಇರ್ತದೋ? 3 ಆಪ್ಷನ್ಸ್ ಕೊಟ್ಟಿದ್ದೀನಿ. ಹೆಚ್ಚಾಗ್ತದೆ ಅನ್ನೋದು ಎಷ್ಟು ಇದೆ? ಕೊನೆಯಲ್ಲಿ ಬರೋ ಸಂಖ್ಯೆ ಮೊದಲಿನ ಸಂಖ್ಯೆಗಿಂತ ಹೆಚ್ಚಾಗ್ತದೆ ಅನ್ನೋದು ಎಚ್ಚರ ಇದೆ, ಕೈ ಎತ್ತಿ. ಓಕೆ, ಅಷ್ಟೇ ಇರ್ತದೆ ಅನ್ನೋದು ಎಚ್ಚರ ಇದೆ. 10% ಏರಿಸಲಾಯಿತು, 10% ಇಳಿಸಲಾಯಿತು. ಸೊ ಕೊನೆಯಲ್ಲಿ ಬರೋ ಸಂಖ್ಯೆ ಅಷ್ಟೇ ಅನ್ನುವಂಥ ಜನ ಎಷ್ಟಿದ್ದೀರಿ? ಓಕೆ, ಕಡಿಮೆ ಆಗ್ತದೆ ಅನ್ನುವಂಥ ಜನ ಎಷ್ಟಿದ್ದೀರಿ? ಕಡಿಮೆ ಆಗ್ತದೆ. ಇನ್ನು ಮಿಕ್ಕಿರೋದೆಲ್ಲ ವಿಷಯಕ್ಕೂ ಮಧ್ಯದಲ್ಲಿ ಚಲಾವಣೆಗಳು ಆ ಕಡೆ ಬೇಡ, ಈ ಕಡೆ ಬೇಡ. ಹೌದಾ? ಓಕೆ, ಸಿಂಪಲ್ ಲಾಜಿಕ್ ನಾನು ಹೇಳ್ತೀನಿ. ಒಂದು ಸಂಖ್ಯೆ ನಿಮ್ಮ
ಒಳ್ಳೆ ಮನೆಗಳ ಯಾವುದು ನಮಗೆ ಇಲ್ಲಿ ಸಂಬಂಧ ಬರೋದಿಲ್ಲ. ನಾವು ಓದಬೇಕು, ನಾವು ಪಾಸ್ ಆಗಬೇಕು ಅನ್ನೋದ್ರ ಗುರಿ ಮಾತ್ರ. ಮತ್ತೆ ಈಗ ಓದೋರಿಗೆ ಇಂಟರ್ನೆಟ್ನ ಜಗತ್ತು ಪೂರ್ತಿ ತೆರೆದಿದೆ. ಯಾವ ಮಾಹಿತಿ ಬೇಕಿದ್ರು, ಯಾವ ಬೇಕಿದ್ರು ನೀವು ಮಾಡೋದು. ಇಂಟರ್ನೆಟ್ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಕಂಪ್ಯೂಟರ್ ಮೇಲೆ ನಿಮಗೆ ಎಲ್ಲ ಮಾಹಿತಿ ಸಿಗ್ತದೆ. ಒಳ್ಳೊಳ್ಳೆ ಸ್ನೇಹಿತರ, ಒಳ್ಳೊಳ್ಳೆ ಗುಂಪುಗಳ ಒಂದು ಸಾಥ್ ನಿಮಗೆ ಬೇಕಾಗುತ್ತೆ. ನಾವು ಯಾರ ಜೊತೆ ಇದ್ದೀವಿ, ಯಾರ ಜೊತೆ ಬದುಕ್ತೀವಿ, ಯಾರ ಜೊತೆ ನಾವು ಓಡಾಡ್ತೀವಿ, ಅವರ ಪರಿಣಾಮ ನಮ್ಮ ಮೇಲೆ ಏನು? ನಮ್ಮ ಜೊತೆಗಾರರು ನಮ್ಮ ಮೇಲೆ ಬಹಳ ದಟ್ಟವಾದಂತಹ ಪ್ರಭಾವ ನಮ್ಮ ಮೇಲೆ ಬೀರ್ತಾರೆ. ಆದ್ದರಿಂದ ಒಳ್ಳೆಯ ಸ್ನೇಹಿತರನ್ನ ಆರಿಸ್ಕೊಳ್ರಿ. ಈ ಒಂದು ಪರೀಕ್ಷೆ ಬರೀಬೇಕು ಅಂದ್ರೆ ನಿಮಗೆ ಬಹಳಷ್ಟು ಕಾನ್ಸಂಟ್ರೇಷನ್ ಬೇಕು. ನೀವು ಬಹಳ ಕಾನ್ಸಂಟ್ರೇಟ್ ಮಾಡಿ, ನನ್ನ ಗುರಿ ಇದು, ಇದು ಸಾಧನೆ, ಇದನ್ನ ಮುಟ್ಟೋವರೆಗೂ, ಇದನ್ನ ಸಾಧಿಸುವವರೆಗೂ ನಾನು ಇದನ್ನು ಸರಿಯೋದಿಲ್ಲ ಅನ್ನುವಂತಹ ಒಂದು ಬಹಳ ದೃಢ ಸಂಕಲ್ಪ ನಮ್ಮಲ್ಲಿ ಬೇಕಾಗ್ತದೆ, ಛಲ ಬೇಕಾಗ್ತದೆ. ಆಗ ಮಾತ್ರ ಸಾಧಿಸೋಕೆ ನಮಗೆ ಸಾಧ್ಯ ಆಗ್ತದೆ. ದೇಶದಲ್ಲಿ ಸುಮಾರು ತೊಂದರೆಗಳಿವೆ, ಸುಮಾರು ಸಮಸ್ಯೆಗಳಿವೆ. ಈ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದ್ರೆ ಆಡಳಿತದಿಂದ ಸಾಧ್ಯ ಆಗ್ತದೆ. ಶಾಸಕಾಂಗ ಕೇವಲ ಕಾನೂನುಗಳನ್ನು ಮಾಡುವುದು, ಆದರೆ ಆ ಕಾನೂನುಗಳನ್ನ ಜಾರಿಗೆ ತರಬೇಕಂದ್ರೆ, ಯಾವುದೇ ಯೋಜನೆಗಳನ್ನ ಜಾರಿಗೆ ತರಬೇಕಂದ್ರೆ ಒಳ್ಳೆಯ ಅಧಿಕಾರಿಗಳು ಬೇಕು. ನಮಗೆ ಅಧಿಕಾರ ಬೇಕಾಗಿದ್ದು ಒಂದು ಸರ್ಕಾರಿ ಕಚೇರಿಯಲ್ಲಿ ಕೂತ್ಕೊಳ್ಳೋದಕ್ಕೆ, ಸರ್ಕಾರಿ ವಾಹನದಲ್ಲಿ ಓಡಾಡೋದಕ್ಕೆ ಅಲ್ಲ, ಸಮಾಜ ಸೇವೆ ಮಾಡಲಿಕ್ಕೆ, ದೇಶ ಸೇವೆ ಮಾಡಲಿಕ್ಕೆ ಅನ್ನುವಂತಹ ಒಂದು ಗುರಿ ನಿಮ್ಮಲ್ಲಿ ಬರಬೇಕು. ನನ್ನ ದೇಶಕ್ಕೆ ನನ್ನ ಅವಶ್ಯಕತೆ ಇದೆ, ನನ್ನ ದೇಶಕ್ಕೆ ನನ್ನ ಸೇವೆಯ ಅವಶ್ಯಕತೆ ಇದೆ. ಇದೆಲ್ಲರೂ ಒಪ್ಕೊಳ್ತೀರಿ? ನಮ್ಮ ಭಾರತ ದೇಶಕ್ಕೆ ನಿಮ್ಮೆಲ್ಲರ ಅವಶ್ಯಕತೆ ಇದೆಯಲ್ಲ? ಅಂದ್ರೆ ನೀವು ಅಧಿಕಾರಿಗಳಾಗಬೇಕು. ಅಧಿಕಾರಿ ಆಗಬೇಕು ಅಂತಂದ್ರೆ ನಾವು ಕನಸಲ್ಲಿ ಇಟ್ಕೊಂಡಿದ ತಕ್ಷಣ ಯಾರು ನಮಗೆ ಒಂದು ಜೀವನದ ಬಾಟಲಿಯಲ್ಲಿ ಅಧಿಕಾರಿ ಆಗ್ತದೆ ಅಂತ ಕೊಡೋದಿಲ್ಲ. ಅದರ ಹಿಂದಿನ ಪರಿಶ್ರಮ ಬಹಳ ಇದೆ. ನಾವು ಹಿಂದಿನಿಂದ ಪ್ರಾರಂಭ ಆಗಬೇಕು. ಈವರೆಗೆ ನಾವು ಏನೇನೋ ಮಾಡಿದ್ದೀವಿ ಜೀವನದಲ್ಲಿ, ಸ್ವಲ್ಪ ಮಟ್ಟಿಗೆ ಜೀವನ ಹಾಳು ಮಾಡಿ
ಸನ್ಮಾನ ಮಾಡ್ಕೊಂಡು ಅವ್ರ ಪರವಾಗಿ ಎಲ್ಲರಿಗೆ ಥ್ಯಾಂಕ್ಸ್. ಈಗ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಸಿಲೆಬಸ್ ಏನಿದೆ ಅದ್ರ ಬಗ್ಗೆ ನಿತೇಶ್ ಕುಮಾರ್ ಅವರು ಒಂದು ಕ್ಲಾಸ್ ತಗೊಂತಾರೆ, ಹಾಗೆ ಹೋಗ್ತಾರೆ. ನಂತರ IAS ಬಗ್ಗೆ ನಮ್ಮ ಲೆಕ್ಕಪ್ಪನವರು IAS ಇಂದಲೇ ಬೇಸಿಕ್ ನೀವು ಇತ್ತೀಚೆಗೆ ಬೇಸಿಕ್ ಏನು ಪ್ರಿಪರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅದರ ಮಧ್ಯಾಹ್ನ ಸೆಷನಲ್ಲಿ 2 ಗಂಟೆಯಿಂದ ಆ ಸೆಷನಲ್ಲಿ ನಾವು ಅದು ಮಾತ್ರ ಹೋಗ್ತೇವೆ. ಅನಂತರ ಒಂದು ಇಂಟ್ರಾಕ್ಷನ್ ಕೂಡ ಇಟ್ಕೊಳ್ತೇವೆ. ನಾವೇ ಹೇಳೋಲ್ಲ, ನಿಮಗೆ ಡೌಟ್ ಇದೆ, ನಾವು ಇರ್ತೇವೆ, ವೆಂಕಪ್ಪ ಅವರು, ಅವರು, ದಿನೇಶ್, ಬಾಳೇಶ್ ಎಲ್ಲರೂ ಇರ್ತೇವೆ. 1 ಅವರ್ ನಾವು ಇಂಟ್ರಾಕ್ಷನ್ ಇರ್ತೇವೆ. ನಿಮ್ಗೆ ಏನೇ ಡೌಟ್ ಇರ್ಬೋದು, ಯಾವುದೇ ಎಕ್ಸಾಮ್ ಬರುತ್ತೆ ಪರೀಕ್ಷೆಗೆ ತಯಾರಿ ಯಾವ ರೀತಿ ಮಾಡಬೇಕು ಅಥವಾ ಏನು ಗೊತ್ತಿಲ್ಲ, ಯಾವ ರೀತಿ ನಾವು ಸ್ಟಾರ್ಟ್ ಮಾಡಬೇಕು ಅನ್ನೋದು ಒಂದು ಓರಿಯೆಂಟೇಷನ್ ಕ್ಲಾಸ್ ನೋಡೋಣ. ಸೊ ಅದಕ್ಕೆ ಇಂಟರ್ ಎಕ್ಸಾಮಲ್ಲಿ ಸಿಲೆಬಸ್ ಯಾವ ರೀತಿ ಇರುತ್ತೆ ಅಂತ ಒಂದು ಪರಿಶೀಲನೆ ಮಾಡೋಣ. ಪೇಪರ್ 1 ಮತ್ತು ಪೇಪರ್ 2 ನೋಟ್ ಮಾಡ್ಕೊಂಡು ಸ್ವಲ್ಪ ಪೇಪರ್ 1ನಲ್ಲಿ ಮೊದಲನೇದಾಗಿ ಪ್ರಚಲಿತ ಘಟನೆಗಳು. ಈ ಪೇಪರ್ 1ನಲ್ಲಿ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳಿರುತ್ತೆ. ಇದರ ನಂತರ ಹೇಳೋದಂದ್ರೆ ಹಿಸ್ಟ್ರಿ ಮತ್ತೆ ಜಿಯೋಗ್ರಫಿ, ಎಕನಾಮಿಕ್ಸ್, ಪಾಲಿಟಿಕ್ಸ್. ಇನ್ನು ಪೇಪರ್ 2 ಬಂದು ಪೇಪರ್ 2 ಒಳಗಡೆ ಇನ್ನೂ ಕರೆಂಟ್ ಅಫೇರ್ಸ್ ಇರುತ್ತೆ. ಇದು ಅರ್ಥ ಮಾಡಿದೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ. ಇಲ್ಲಿ ಬರೋ ನಮಗೆ ರಾಜ್ಯದ ಕರೆಂಟ್ ಅಫೇರ್ಸ್ ಬರ್ತದೆ. ಇದ್ರ ಜೊತೆಗೆ ಸೈನ್ಸ್, ಎನ್ವೈರನ್ಮೆಂಟಲ್ ರಿಲೇಟೆಡ್ ಇಶ್ಯೂಸ್. ಸೊ ಇದು ಪೇಪರ್ 1 ಮತ್ತು ಪೇಪರ್ 2 ಅಂತ ಒಂದು ಸಿಲೆಬಸ್ ಆಗಿದೆ. ಸೊ ಈ ಪೇಪರ್ 1 ಮತ್ತು ಪೇಪರ್ 2 ಅಲ್ಲಿ ಪೇಪರ್ 1ನಲ್ಲಿ ಬಂದು ನಿಮಗೆ 100 ಪ್ರಶ್ನೆಗಳು, 100 ಕ್ವಶನ್ಸ್. ಪೇಪರ್ 2 ಅಲ್ಲಿ ಬಂದು ಇಲ್ಲಿ 100 ಪ್ರಶ್ನೆಗಳು, 100 ಕ್ವಶನ್ಸ್. ಸೊ 100 ಪ್ರಶ್ನೆಗಳು, ಒಂದೊಂದು ಪ್ರಶ್ನೆಗೆ 2 ಮಾರ್ಕ್ಸ್, 200 ಮಾರ್ಕ್ಸ್ ಕೊಡ್ತೀವಿ. ಸೊ ಇಲ್ಲೂ ಅಷ್ಟೇ 200 ಮಾರ್ಕ್ಸ್ ಆಗಿದೆ. ಸೊ ಇದರಲ್ಲಿ ಡಿವಿಷನ್ ಯಾವ ರೀತಿ ಬರುತ್ತದೆ, ಇಲ್ಲಿ 100 ಅಂಕಗಳು ಮತ್ತೆ ಜನರಲ್ ಮೆಂಟಲ್ ಆಪ್ಟಿಟ್ಯೂಡ್ ಟೆಸ್ಟ್ ಇಲ್ಲಿ ಬರೋದು ನಿಮಗೆ 30 ಅಂಕಗಳು. ಅರ್ಥ ಮಾಡಿ ಯಾವುದು ಎಷ್ಟು ಸ್ಟ್ರೆಂತ್ ಇದೆ ಆ ಸಬ್ಜೆಕ್ಟ್ ಅನ್ನೋದು. ಇಲ್ಲೂ 40 ಮಾರ್ಕ್ಸ್ ಕರೆಂಟ್ ಅಫೇರ್ಸ್ ಮತ್ತೆ ಇಲ್ಲೂ 40 ಮಾರ್ಕ್ಸ್ ಕರೆಂಟ್ ಅಫೇರ್ಸ್ ಬರುತ್ತೆ. ಸೊ ಈ ಪೋರ್ಷನ್ ಇಂದ ನಾವು ಸ್ಟಾರ್ಟ್ ಮಾಡ್ತಾ ಬರೋಣ. ಮೊದಲನೇದಾಗಿ ಈ ಪೋರ್ಷನ್ ಮತ್ತೆ ಈ ಪೋರ್ಷನ್ ಟಚ್ ಮಾಡೋಣ. ನಂತರ ಒಂದೊಂದಕ್ಕೆ ಬರ್ತಾ ಹೋಗ್ತೀವಿ. ಈ ಪೇಪರ್ 1ನಲ್ಲಿ ಮುಖ್ಯವಾಗಿ ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀವಿ. ಸೊ ನಮಗೀಗ ಎಕ್ಸಾಮ್ ಬಗ್ಗೆ ಏನು ಗೊತ್ತಿಲ್ಲ, ಹೊಸದಾಗಿದ್ದೀವಿ. ನಾವು ಎಕ್ಸಾಮ್ ಬಗ್ಗೆ ತಿಳ್ಕೋಬೇಕು ಅಂತಂದಾಗ ಒಂದು ಸರಿ ಕೆಲಸ ಮಾಡಿ, ಒಂದು 5-6 ವರ್ಷದ ಕ್ವಶನ್ ಪೇಪರ್ಸ್ ತಗೊಂಡು ಒಂದು ಹಾಫ್ ಅನ್ ಅವರ್ 1 ಅವರ್ ಆಗುತ್ತೆ. ಜಸ್ಟ್ ಗ್ಲಾನ್ಸ್ ಮಾಡಿ ಕ್ವಶನ್ ಪೇಪರ್ಸ್, ನೇಚರ್ ಆಫ್ ಕ್ವಶನ್ಸ್ ಯಾವ ರೀತಿ ಬರ್ತಾ ಇರುತ್ತೆ, ಸ್ಟ್ಯಾಂಡರ್ಡ್ ಆಫ್ ಕ್ವಶನ್ಸ್ ಯಾವ ರೀತಿ ಇರುತ್ತೆ, ಎಲ್ಲಿಂದ ಟಚ್ ಮಾಡ್ತಾರೆ, ನಾವು ಏನೇನು ಓದಬೇಕು, ಏನು ಓದಬಾರ್ದು ಅನ್ನೋದು ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಈ ಪೇಪರ್ 1ನಲ್ಲಿ ಕರೆಂಟ್ ಅಫೇರ್ಸ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇವೆಂಟ್ಸ್ ಅಂತ ನ್ಯಾಷನಲ್, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ. ಇಲ್ಲಿ ಬರೋದು ನಿಮಗೆ ಯಾವ ಟಾಪಿಕ್ಸ್ ಕವರ್ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಮತ್ತೆ ರಾಜ್ಯದಲ್ಲಿ ಯಾವ ಟಾಪಿಕ್ಸ್ ಕವರ್ ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಈಗ ಪೇಪರ್ 1 ಆಗಿಬಿಟ್ಟು ಕಂಟಿನ್ಯೂಸ್ ಎಲ್ಲರೂ ಇದ್ದೇ ಇರುತ್ತೆ. ಆದರೆ ಎಕ್ಸಾಮಿಗೆ ಬೇಕಾಗಿರುವಂತ ಒಂದು ಜನರಲ್ ಪೇಪರ್ ರೀಡಿಂಗ್ ಟೋಟಲಿ ಡಿಫ್ರೆಂಟ್ ಇರುತ್ತೆ. ಇವತ್ತು ಒಂದು ಪೇಪರ್ ನೋಡಿದ್ರೆ ಬೆಳಗ್ಗೆ
ಮಾಡಿರ್ತಾರೆ. ಈಗ ತುಮಕೂರಲ್ಲಿ ಒಂದು ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಯಾವ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಾರೆ. ಬೇರೆ ದೇಶದವರು ಯಾವಾಗಲೂ ಹೊಸದಾಗಿ ಏನಾದರೂ ಮಿಸೈಲ್ ಲಾಂಚ್ ಮಾಡ್ತಾರೆ. ಆ ಮಿಸೈಲ್ಸ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಒಂದು ಪ್ರಾಡಕ್ಟ್ ತಯಾರಿ ಮಾಡಿರ್ತಾರೆ. ಅಥವಾ ಯಾವುದಾದ್ರೂ ಒಂದು ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರಲ್ಲಿ ಮೆಟ್ರೋ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಯಾವ ಕಂಟ್ರಿ ಸಹಾಯಕ ಮಾಡಿದ್ರು ಅದರ ಪ್ರಾಜೆಕ್ಟ್ ಏನು, ಫೈನಾನ್ಷಿಯಲ್ ಏಡ್ ಏನು ಬರುತ್ತೆ, ಈ ಥರದ್ದೆಲ್ಲ ಬರೋದ್ರೆ ಈ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಈಗ ನ್ಯೂಸ್ ಪೇಪರ್ ನೋಡಿದಾಗ ಮೇನ್ ಇಂಪಾರ್ಟೆಂಟ್ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದ್ರಿಂದ ಫಸ್ಟ್ ಫ್ರಂಟ್ ಪೇಜ್ ಕಾನ್ಸಂಟ್ರೇಟ್ ಮಾಡಿದ ತಕ್ಷಣ ಅಲ್ಲಿ ಏನೇ ಇಂಪಾರ್ಟೆಂಟ್ ಇತ್ತು ಹೈಲೈಟ್ಸ್ ಇರುತ್ತೆ ಗೊತ್ತುಗಳು ಅವೆಲ್ಲ ಬಂದು ನೆಕ್ಸ್ಟ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ಲೋಕಲ್ ಡಿಸ್ಟ್ರಿಕ್ಟ್ ನ್ಯೂಸ್ ಮತ್ತು ನಿಮ್ಮ ತಾಲೂಕು ರೀಜನಲ್ ನ್ಯೂಸ್ ಎಲ್ಲ ಕಾನ್ಸಂಟ್ರೇಟ್ ಮಾಡ್ತೀವಿ. ನೆಕ್ಸ್ಟ್ ಥರ್ಡ್ ಪೇಜ್ ನಿಮ್ಗೆ ಇಂಪಾರ್ಟೆನ್ಸ್ ಇರಲ್ಲ. ಆಮೇಲೆ ಟರ್ನ್ ಮಾಡ್ತೀವಿ. ಆಮೇಲೆ ಒಂದೊಂದು ಸ್ಪೆಸಿಫಿಕ್ ಆಗಿ ಬರ್ತಾ ಹೋಗುತ್ತೆ. ನಿಮ್ಮ ಎಕ್ಸಾಮಿಗೆ ಬರೋರಿಗೆ ಅವ್ರು ಬರ್ತಿರಲ್ಲ ನ್ಯೂಸ್ ಪೇಪರಲ್ಲಿ ಅವ್ರು ಏನ್ ಬೇಕು ಜನರಲ್ ಆಗಿ ಏನ್ ಬೇಕು ಅದು ಬರೆದಿರ್ತಾರೆ. ನೀವು ಅಲ್ಲಿಂದ ಫಿಟ್ ಮಾಡ್ಕೋಬೇಕಾಗಿರುತ್ತೆ. ನ್ಯೂಸ್ ಪೇಪರ್ ಇಂದ ಏನಕ್ಕೆ ನ್ಯೂಸ್ ಪೇಪರ್ ಇಂದ ಫಿಟ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ ಬಂದು 40 ಮಾರ್ಕ್ಸ್. ನಾನು ಎಕ್ಸಾಮ್ ಟೈಮಲ್ಲಿ ಯಾವುದೋ ಒಂದು ವಾರ ಎಕ್ಸಾಮ್ ಯಾವುದೋ ಒಂದು ಬುಕ್ ತಗೊಂಡು ಕಂಪ್ಲೀಟ್ ಆಗಿ 2 ವರ್ಷ ಪೂರ್ತಿ ಕರೆಕ್ಟ್ ಆಗಿ ತಲೆ ಹಾಕ್ಕೊಳ್ತೀನಿ, ಅದು ಸಾಧ್ಯ ಇಲ್ಲ. ಈ ಎಕ್ಸಾಮ್ ಬಗ್ಗೆ ಬೇಕಾಗಿರೋದಂದ್ರೆ ನಮ್ಮ ದಿನನಿತ್ಯ ಏನೇನು ಪ್ರತ್ಯೇಕ ಘಟನೆಗಳು ನಡೀತಾ ಇರುತ್ತೆ ಅದ್ರ ಬಗ್ಗೆ ನಿಮಗೆ ಅವಗಾಹನೆ ಜಾಸ್ತಿ ಇದ್ದಾಗ ಈ ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗುವಂತ ಮ್ಯಾಕ್ಸಿಮಮ್ ಚಾನ್ಸಸ್ ಇರುತ್ತೆ. ಈಗ ಉದಾಹರಣೆಗೆ ಮೊನ್ನೆ ಪ್ರೆಸಿಡೆಂಟ್ ಎಲೆಕ್ಷನ್ಸ್ ಆಯಿತು, ಕೇಳ್ತಾರೆ 100% ಕ್ವಶನ್ ಕೇಳ್ತಾರೆ. ಅದು ಯಾವ ರೀತಿ ಕೇಳ್ತಾರೆ ಗೊತ್ತು, 200% ಕ್ವಶನ್ ಇರುತ್ತೆ. ಯಾವ ರೀತಿ ಕೇಳ್ತಾರೆ ಗೊತ್ತು. ಪ್ರೊಸೀಜರ್ ಆಫ್ ಪ್ರೆಸಿಡೆಂಟ್ ಇರ್ಬೋದು, ಎಲೆಕ್ಷನ್ಸ್ ಮತ್ತೆ ಪ್ರೆಸಿಡೆಂಟ್ ನಡೆಯೋ ರೀತಿ ಪ್ರಕ್ರಿಯೆ ಇರ್ಬೋದು, ಯಾವ ಪ್ರಕ್ರಿಯೆ ಪ್ರೆಸಿಡೆಂಟ್ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದು, ಅಥವಾ ಪ್ರೆಸಿಡೆಂಟ್ ಎಲೆಕ್ಟ್ ಮಾಡಬೇಕಾದ್ರೆ MLA ಮತ್ತು MP ವೋಟ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದು ಇರ್ಬೋದು. ಆ ಸಂಪೂರ್ಣ 100% ಕ್ವಶನ್ ಇರುತ್ತೆ. ಆ ಸಂಪೂರ್ಣ ತಿಳ್ಕೊಬೇಕಾಗಿದೆ. ಈ ತರ ನೆಕ್ಸ್ಟ್ ಅವಾಗಲೇ ಶಿವಶಂಕರ್ ಸರ್ ಹೇಳ್ತಾರೆ, ಉದಾಹರಣೆ GST ಬಗ್ಗೆ ಎಸ್ಸೆ ಅಥವಾ ಯಾವ ಟಾಪಿಕ್ ಅಂತ ಒಂದು ಇದೇ ಇರುತ್ತೆ ಕ್ವಶನ್ಸ್. ಈ ರೀತಿ ಸೆಲೆಕ್ಟೆಡ್ ಕ್ವಶನ್ಸ್ ಸೆಲೆಕ್ಟ್ ಮಾಡ್ಕೊಂತ ಬರಬೇಕಾಗುತ್ತೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಇದೆ. ಇಲ್ಲಿ ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದ್ರೆ ನೀವು ನೋಡಿದ್ರೆ ನ್ಯೂಸಲ್ಲಿ ಕೆಲವರು ಆದರ್ಸ್ ಬಂದಿರ್ತಕ್ಕಂಥ ಕೆಲವು ಬುಕ್ಸ್ ಕಾಂಟ್ರವರ್ಸಿ ಜಾಸ್ತಿ ಬರ್ತಾರೆ. ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಗ್ತವೆ. ಅವಾಗ ಕ್ವಶನ್ ಯಾವ ರೀತಿ ಇರುತ್ತೆ, ಬುಕ್ ಬಂದವರು ಯಾರು ಅಂತ ಮೊದಲು ಕೇಳ್ತಾ ಇದ್ರು. ಈ 10 ವರ್ಷಗಳಿಂದ ಕ್ವಶನ್ ಆ ರೀತಿ ಇರ್ತಾ ಇತ್ತು. ಈಗ ಏನು ಕೇಳ್ತಾರೆ ಅಂದ್ರೆ ಕಾಂಟ್ರವರ್ಸಿ ಯಾಕಾಗಿದೆ ಅನ್ನೋದು ಕೇಳ್ತಾರೆ. ಅಂದ್ರೆ ನಿಮಗೆ ಸಂಪೂರ್ಣ ಬಗ್ಗೆ ಗೊತ್ತಿರಬೇಕು, ಯಾಕೆ ಏನು ಅನ್ನೋದು ಸಂಪೂರ್ಣ ರೀಸನಿಂಗ್ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಬಂದ್ರೆ ಹಿಸ್ಟ್ರಿ ಒಳಗೆ ಬದಲಾವಣೆ ಆಗೋದ್ರಿಂದ ಹೆಚ್ಚಿಗೆ ಇರೋದಿಲ್ಲ. ನಿಮಗೆ ಯಾಕೆ ಸ್ವಲ್ಪ ಹಿನ್ನೆಲೆ ಎಲ್ಲ ತಿಳ್ಕೊಬೇಕಾದ್ರೆ NCERT ಬುಕ್ಸ್ ಟಚ್ ಮಾಡಿದ್ರೆ ಸಂಪೂರ್ಣ ಗೊತ್ತಾಗುತ್ತೆ. ಹಿಸ್ಟ್ರಿ ಮತ್ತೆ ಕಲ್ಚರ್ ಅಂತ ಸಾಹಿತ್ಯ. ಈ ಹಿಸ್ಟ್ರಿ ಒಳಗೆ ಏನಂದ್ರೆ ಕರ್ನಾಟಕ ಹಿಸ್ಟ್ರಿನೂ ಟಚ್ ಮಾಡ್ತಾನೆ. ಕರ್ನಾಟಕ ಹಿಸ್ಟ್ರಿ ಆಗಿರ್ಬೋದು, ಇಂಡಿಯನ್ ಹಿಸ್ಟ್ರಿ ಆಗಿರ್ಬೋದು, ಮತ್ತೆ ಅದ್ರ ಬಗ್ಗೆ ಕರ್ನಾಟಕ ಕಲ್ಚರ್ ಆಗಿರ್ಬೋದು, ಇಂಡಿಯನ್ ಕಲ್ಚರ್ ಆಗಿರ್ಬೋದು, ಇಲ್ಲಿ ಟಚ್ ಮಾಡ್ತಾ ಬರ್ತಾರೆ. ನೆಕ್ಸ್ಟ್ ಬರ್ತಾ ಇರೋದು ನಿಮಗೆ ಜಿಯೋಗ್ರಫಿ, ಭೂಗೋಳ. ಇಲ್ಲಿ ಜಿಯೋಗ್ರಫಿ ಮೇನ್ ಕ್ವಶನ್ಸ್ ಬರೋದ್ರೆ ಇಂಡಿಯನ್ ಜಿಯೋಗ್ರಫಿ ಮೇಲೆ ಭಾರತದ ಇಂಡಿಯನ್ ಜಿಯೋಗ್ರಫಿ ಮೇಲೆ ಮ್ಯಾಕ್ಸಿಮಮ್ ಕ್ವಶನ್ಸ್. ಅಲಾಂಗ್ ವಿತ್ ದಟ್ ನಿಮಗೆ ಕರ್ನಾಟಕ ಜಿಯೋಗ್ರಫಿ ಮೇಲೆ ಕ್ವಶನ್ಸ್ ಬರ್ತಾ ಇರುತ್ತೆ. ಅಲಾಂಗ್ ವಿತ್ ದಟ್ ವರ್ಲ್ಡ್ ಜಿಯೋಗ್ರಫಿ. ಇಲ್ಲಿ ಬಂದ್ರೆ ಎಕನಾಮಿಕ್ಸ್, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟಾಪಿಕ್. ಇದಕ್ಕೆ ತುಂಬಾ ಇಂಟರ್ಲಿಂಕ್ ಇದೆ. ಏನಕ್ಕೆ ಇಂಟರ್ಲಿಂಕ್ ಇದೆ ಅಂದ್ರೆ ಈ ಭಾಗದಲ್ಲಿ ಎಕನಾಮಿಕ್ಸ್ ಇದೆಯಲ್ಲ ಹಳೆಯ GDP, TNP ಆ ರೀತಿ ಕ್ವಶನ್ಸ್ ಬರ್ತಾ ಇದೆ. ನಿಮಗೆ ಹೊಸದಾಗಿ ರಾಜ್ಯ ಸರ್ಕಾರ ಯಾವುದೇ ಕಾರ್ಯಕ್ರಮಗಳನ್ನ ಅಥವಾ ಯೋಜನೆಗಳನ್ನ ಬಿಡುಗಡೆ ಮಾಡಿರುತ್ತೆ. ಆ ಯೋಜನೆಗಳ ಅಂಶಗಳೇನು ಒಂದು 5 ಪಾಯಿಂಟ್ ಇರ್ತದೆ. ಏನು ನಾವು ಕೊಡ್ತಾ ಇದ್ದೀವಿ ಯೋಜನೆಗಳ ಅಂಶಗಳು. ಮತ್ತೆ ಈ ಹಿಂದೆ ಒಂದು 10 ವರ್ಷದಿಂದ ಕ್ವಶನ್ಸ್ ಯಾವ ರೀತಿ ಇರ್ತಾ ಇರ್ತದೆ, ಯಾವ ಯೋಜನೆ ಸರ್ಕಾರ ಪ್ರಾರಂಭ ಮಾಡ್ತಾರೆ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಇರ್ತಾರೆ. ಈಗ ಏನು ಮಾಡಿದ್ದಾರೆ, 4-5 ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಈ ಯೋಜನೆಗೆ ಈ ಕೆಳ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವ ಸಂಬಂಧ ಕೊಡೋದಿಲ್ಲ ಅಥವಾ ಯಾವುದು ಕರೆಕ್ಟ್ ಆಗಿದೆ. ನೀವು ಅದನ್ನ ಆನ್ಸರ್ ಮಾಡಬೇಕಾದ್ರೆ ಯೋಜನೆ ಪೂರ್ತಿ ಓದಬೇಕಾಗ್ತದೆ. ನಾವು ಜನರಲ್ ನ್ಯೂಸ್ ಪೇಪರ್ ಏನ್ ಮಾಡ್ತೀವಿ, ರಾಜ್ಯ ಸರ್ಕಾರ ಇವತ್ತಿನ ಯೋಜನೆ ಪ್ರಾರಂಭ ಮಾಡಿ ಯಾಕೆ ಮಾಡ್ತಾರೆ ಮುಂದೆ ಹೋಗ್ತಾ ಇರ್ತೀವಿ, ಒಳಗಡೆ ಹೋಗೋದಿಲ್ಲ. ಈ ನ್ಯೂಸ್ ಪೇಪರ್ ಅಲ್ಲಿ ನಿಮಗೆ ಫಸ್ಟ್ ಪ್ಯಾರಾಗ್ರಾಫ್ ಹೇಳ್ಬಿಟ್ಟಿರ್ತಾರೆ ಏನ್ ಯೋಜನೆ ಅಂತ. ಸ್ವಲ್ಪ ಒಂದು ಪ್ಯಾರಾಗ್ರಾಫ್ ಹೋಗಿ ಬಿಡೋದು ಆಗ್ಬೇಕು ಎಲ್ಲರಿಗೂ. ಫಸ್ಟ್ ಪ್ಯಾರಾಗ್ರಾಫ್ ಹೋಗಿ ಬಿಟ್ಬಿಟ್ಟು ಸ್ವಲ್ಪ ಒಳಗಡೆ ಹೋಗಿ, ಒಳಗಡೆ ಹೋದಾಗ ಕಾಂಪೋನೆಂಟ್ಸ್ ಆಫ್ ದ ಯೋಜನೆ ಏನಿದೆ, ಆ ಪ್ರಾಜೆಕ್ಟ್ ಕಾಂಪೋನೆಂಟ್ಸ್ ಏನಿದೆ ಅದೆಲ್ಲ ನಿಮಗೆ ಎಕನಾಮಿಕ್ಸ್ ಅಲ್ಲಿ ಬರ್ತಾ ಹೋಗುತ್ತೆ.
ಇಲ್ಲಿ ಮ್ಯಾಕ್ಸಿಮಮ್ ಈ ಎಕನಾಮಿಕ್ಸ್ ಅಲ್ಲಿ ಕ್ವಶನ್ಸ್ ಬಂದ್ರೆ ಕರೆಂಟ್ ರಿಲೇಟೆಡ್ ಎಕನಾಮಿಕ್ಸ್ ಮತ್ತೆ ರೂರಲ್ ಡೆವಲಪ್ಮೆಂಟ್ ಇಲ್ಲಿ ಪ್ರತ್ಯೇಕವಾಗಿ ಸೈನ್ಸ್ ಅವರು ಹೋಗ್ಬೇಕಾಗಿಲ್ಲ ಆರ್ಟ್ಸ್ ಅವರು ಇಲ್ಲ ನೀವು ನ್ಯೂಸ್ ಪೇಪರ್ ಅಲ್ಲಿ ರೆಗ್ಯುಲರ್ ರೀಡಿಂಗ್ಸ್ ಅಲ್ಲಿ ಏನೇನಿದೆ ಅದೆಲ್ಲ ನಿಮಗೆ ಇಸ್ಕೊಬೇಕು. ಇಲ್ಲೂ ಕರೆಂಟ್ ರಿಲೇಟೆಡ್ ಇಲ್ಲಿ ಕ್ವಶನ್ಸ್ ಗೆಸ್ ಮಾಡೋದಾಗಿದ್ರೆ ನ್ಯೂಸ್ ಪೇಪರ್ ರೀಡಿಂಗ್ ಕರೆಕ್ಟ್ ಆಗಿದ್ರೆ ನಿಮಗೆ ಇಲ್ಲಿ ಕರೆಂಟ್ ಗೆಸ್ ಮಾಡಬಹುದು. ಇಲ್ಲೂ ನಿಮಗೆ ಕರೆಂಟ್ ಬರುವಂತ ಸಾಧ್ಯತೆ ಇದೆ. ಯಾವ ರೀತಿ ಈಗ ಯಾವುದೋ ದೇಶದಲ್ಲಿ ಎಲ್ಲೋ ಒಂದು ಕಡೆ ಒಳ್ಳೆಯದಾದ್ರು ಬಂದಿರುತ್ತೆ, ಎಲ್ಲೋ ಒಂದು ಕಡೆ ಪ್ರವಾಹ ಬಂದಿರುತ್ತೆ, ಅಥವಾ ಯಾವುದೋ ಒಂದು ಪ್ರವಾಸಿಗರ ಕಾರಣ ಚರ್ಚೆಗಾರರು ಬಂದಿರುತ್ತೆ. ಆ ರೀತಿ ನ್ಯೂಸ್ ಅಲ್ಲಿ ಡಿಸ್ಕಷನ್ಸ್ ಬರುತ್ತೆ, ಅವಾಗ ಅದು ನಮ್ಮ ಕ್ವಶನ್ಸ್ ಕೇಳುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ನೀವು ಇನ್ನೊಂದು ಅಬ್ಸರ್ವ್ ಹೋಗ್ಬೇಕಾದ್ರೆ ಆಡ್ಸ್ ಕೊಟ್ಟಿರ್ತಾರೆ, ಅಡ್ವರ್ಟೈಸ್ಮೆಂಟ್ಸ್. ಆ ಆಡ್ಸ್ ಅಲ್ಲಿ ಏನೇನಿದೆ ಅನ್ನೋದು ಸ್ವಲ್ಪ ಪ್ರಮುಖವಾಗಿ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ. ಏನು ಕಾನ್ಸಂಟ್ರೇಟ್ ಮಾಡ್ಬೇಕಂದ್ರೆ ಕೆಲವು ನಮ್ಮ ರಾಜ್ಯ ಸರ್ಕಾರದ ಯೋಜನೆಗಳು ಯಾರೋ ಒಬ್ಬರು ರಾಜಕಾರಣಿ ಫೋಟೋ ಹಾಕಿ ಸಂಪೂರ್ಣ ಯೋಜನೆ ಕೊಟ್ಟಿರ್ತಾರೆ. ನಾವೇ ಹೇಳ್ಕೊತೀವಿ ಅದು ಯಾವ್ದು ಅಡ್ವರ್ಟೈಸ್ಮೆಂಟ್ ಅನ್ಕೊಂಡು ಬಿಟ್ಟಿರ್ತೀವಿ. ಆದ್ರೆ ನಾರ್ಮಲ್ ಏನ್ ಮಾಡ್ತಿರ್ತಾರೆ ಅಂತ ಆಡ್ಸ್ ಒಳಗಡೆ ಸೊ ಇದು ಎಕನಾಮಿಕ್ಸ್ ಬಗ್ಗೆ ಆದ್ಮೇಲೆ ನೆಕ್ಸ್ಟ್ ಬರೋದೇ ಕಾನ್ಸ್ಟಿಟ್ಯೂಷನ್. ಇಲ್ಲೂ ನಿಮಗೆ ಕರೆಂಟ್ ಇವೆಂಟ್ಸ್ ರಿಲೇಟೆಡ್ ಮಾಡ್ತಾರೆ. ಕಾನ್ಸ್ಟಿಟ್ಯೂಷನ್ ಬಗ್ಗೆ ಈಗ ಯಾವ್ದಾದ್ರು ನಾನು ಹಾಗೆ ರಾಷ್ಟ್ರಪತಿ ಆಯ್ಕೆ ಬಗ್ಗೆ ಏನೇನು ರಿಲೇಟೆಡ್ ಕ್ವಶನ್ಸ್ ಬರ್ಬೋದು ಅದು ಸಂಪೂರ್ಣ ಟಾಪಿಕ್ ತಿಳ್ಕೊಂಡಿದ್ರೆ ಮಾತ್ರ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗಿದೆ. ಅದೇ ರೀತಿ ಯಾವುದಾದ್ರು ಬೇರೆ ಇಶ್ಯೂಸ್ ಆಗಿರ್ಬೋದು, ಮತ್ತೇನಾದ್ರು ಯಾವುದಾದ್ರು ರಾಜ್ಯದಲ್ಲಿ ಎಲೆಕ್ಷನ್ಸ್ ಆಗಿರ್ಬೋದು, ಎಲೆಕ್ಷನ್ ಕಮಿಷನ್ ಗವರ್ನರ್ಸ್ ಬಗ್ಗೆ ಟಚ್ ಮಾಡ್ತಕ್ಕಂಥ ಕ್ವಶನ್ಸ್ ಅಥವಾ ಎಲೆಕ್ಷನ್ ಕಮಿಷನ್ ಪವರ್ಸ್ ಫಂಕ್ಷನ್ಸ್ ಏನಿದೆ ಅದ್ರ ಬಗ್ಗೆ ಟಚ್ ಮಾಡ್ತಾ ಬರ್ತಾ ಇರ್ತಾರೆ. ಈ ರೀತಿ ನಮ್ಮ ನ್ಯೂಸ್ ಅಲ್ಲಿ ಏನಿರುತ್ತೆ ಅದನ್ನೆಲ್ಲ ಸೇರಿಸಿ ಬರ್ತಕ್ಕಂಥ ಕ್ವಶನ್ಸ್ ಇದೆ. ಎಕನಾಮಿಕ್ಸ್ ಆಗಿ ಪಾಲಿಟಿ ಆಗಿ ಇದರಲ್ಲೆಲ್ಲ ನ್ಯೂಸ್ ಅಲ್ಲಿ ಇರ್ತಕ್ಕಂಥ ನೀವು ಟಚ್ ಮಾಡ್ತಾರೆ. ಇದನ್ನು ಯಾವ ರೀತಿ ಸರ್ ಐಡೆಂಟಿಫೈ ಮಾಡೋದು ಅಂದ್ರೆ ಕೆಲವು ಮ್ಯಾಗ್ಝಿನ್ಸ್ ಈಗ ಫಾರ್ ಎಕ್ಸಾಂಪಲ್ ಅವಾಗ ಲಕ್ಷ್ಮಣಪ್ಪ ಮಾತಾಡಿದ್ರು, ಅವರು ಒಂದು ಬ್ಯೂಟಿಫುಲ್ ಮ್ಯಾಗ್ಝಿನ್ ರಿಲೀಸ್ ಮಾಡ್ತಾರೆ ಪ್ರತಿ ತಿಂಗಳು. ಅದೇ ಸ್ಪರ್ಧಾ ಸ್ಫೂರ್ತಿ. ಅದರಲ್ಲಿ ಮ್ಯಾಗ್ಝಿನ್ ಬರೋದು ಒಂದು, ಅದ್ರ ಹಿಂದಿನ ವರ್ಕ್ ಮಾಡುವಂತ ಜನ 50ರಿಂದ 60 ಜನ ವರ್ಕ್ ಮಾಡ್ತಾರೆ. ಅದು ಯಾರು ಮೋಸ್ಟ್ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ ತಗೊಂಡು ಆ ಮ್ಯಾಗ್ಝಿನ್ ರೆಡಿ ಮಾಡ್ತಾ ಇರ್ತಾರೆ. ಯಾವುದು ಪರೀಕ್ಷೆಗೆ ಬರ್ಬೋದು, ಯಾವುದು ಇಂಥದ್ದು ಐಡೆಂಟಿಫೈ ಮಾಡೋದು. ನೀವು ಒಂದು 2-3 ಮ್ಯಾಗ್ಝಿನ್ ತಗೊಂಡು ಏನೇನು ಕಂಟೆಂಟ್ಸ್ ಟಚ್ ಮಾಡಿದ್ದಾರೆ ಅಂತ ನೋಡಿದಾಗ ನಿಮಗೆ ನ್ಯೂಸ್ ಪೇಪರ್ ಓದಬೇಕಾದ್ರೆ ಏನು ಕಂಟೆಂಟ್ಸ್ ಟಚ್ ಮಾಡಬೇಕು, ಏನು ಟಚ್ ಮಾಡಬಾರ್ದು ಅನ್ನೋದು ಒಂದು ಕ್ರಾಸ್ ಐಡಿಯಾ ಬರುತ್ತೆ. ಸೊ ಇದು ರಿಗಾರ್ಡಿಂಗ್ ಬ್ಯಾನ್ಸ್ ಮಾಡೋದು ಒಂದು ಪೇಪರ್ 1 ಪೇಪರ್ 100 ಕ್ವಶನ್ಸ್ 200 ಮಾರ್ಕ್ಸ್ ನಿಮಗೆ ಇರ್ತಕ್ಕಂಥ ಟೈಮಲ್ಲಿ ನೀವು ಮಾಡಬೇಕು ಅಂತ 80 ಮಾರ್ಕ್ಸ್ ಇರುತ್ತೆ. ಈಗ ಕ್ವಶನ್ ಪೇಪರ್ನ ಯಾವ ರೀತಿ ಆಡಿಟ್ ಮಾಡಬೇಕು ಅನ್ನೋದು ಇವೆರಡು ಟಚ್ ಮಾಡೋದು ನೆಕ್ಸ್ಟ್ ಬರುತ್ತೆ. ಇಲ್ಲಿ ಪೇಪರ್ 2 ಆಯಿತು. ಹೀಗಾಗಿ ಹಿಂದೆ ಚರ್ಚೆ ಮಾಡಿದಂಗೆ ಇಲ್ಲೂ ಕರೆಂಟ್ ಇವೆಂಟ್ಸ್ ಇದೆ. ಬಟ್ ಈ ವ್ಯತ್ಯಾಸ ಏನಂದ್ರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಇರುತ್ತೆ. ಇಲ್ಲಿ ಬಂದು ನಿಮಗೆ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಾರೆ. ಸೊ ಇದು ಭಾಳ ನಿಮಗೆ ಸಿಕ್ಕೊಡುತ್ತೆ ಎಲ್ಲ ಕಡೆ ಯಾವ ಮ್ಯಾಗ್ಝಿನ್ ನೋಡಿ ನಿಮಗೆ ಸಿಕ್ಕೊಡುತ್ತೆ. ಇದು ಅನ್ನೋದಕ್ಕೆಲ್ಲ ರೆಗ್ಯುಲರ್ ನ್ಯೂಸ್ ಪೇಪರಿಂದ ನೀವು ಏನಾದರೂ ಕಲೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಕಾನ್ಸೆಪ್ಟ್ ಅನ್ನೋದು ಅಟ್ ಎ ಟೈಮ್ ನಿಮಗೆ ಸಿಗೋದು ಕಷ್ಟ. ಇವೆಲ್ಲ ಏನಿದೆ ಈ ಮೇನ್ ನಾವು ಪ್ರೋಗ್ರಾಮ್ ಮಾಡಿರೋ ಉದ್ದೇಶ ಏನಂದ್ರೆ ಇದು ಕಾಂಪಿಟೇಟಿವ್ ವರ್ಲ್ಡ್. ನೀವು ಯಾವುದೇ ಎಕ್ಸಾಮ್ ಬರೀ, ಯಾವುದು PSI ಎಕ್ಸಾಮ್ ಬರೀಬೋದು, FDA ಬರೀಬೋದು, KS ಬರೀಬೋದು, IAS ಬರೀಬೋದು, ಈ ಸ್ಟ್ರಾಟಜಿ ಅಂತೂ ಬದಲಾಗೋದಿಲ್ಲ. ಈವನ್ ನೀವು ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮ್ ಬರೀಬೋದು. ಈಗ ರೀಸೆಂಟ್ ಆಗಿ ಸೆಪ್ಟೆಂಬರ್ ಬಂದಿರೋ ಎಕ್ಸಾಮ್ ಇದೆ, ಅಪ್ಲೈ ಮಾಡಿದ್ರೆ ಯಾರು ಅಸಿಸ್ಟೆಂಟ್ ಇಂಜಿನಿಯರ್ ಒಂದೇ ಮಾತ್ರ ಇಂಜಿನಿಯರ್ಸ್ ಇರ್ಬೋದಿಲ್ಲ. ಮತ್ತೆ JEE ಎಕ್ಸಾಮ್ಸ್ ಇಂಥ ಎಕ್ಸಾಮ್ಸ್ ಸಪರೇಟ್ ಆದಂತ ಒಂದು ಪೇಪರ್ ಇದೆ, ಜೆರಾಕ್ಸ್ ಪೇಪರ್ ಇದೆ. ಅಲ್ಲಿ ಪೇಪರ್ ಸಬ್ಸ್ಟ್ಯಾಂಡರ್ಡ್ ಆಗಿ ಇರೋದಿಲ್ಲ. ನಮ್ಮ ಈ ಎಕ್ಸಾಮ್ಗೆ ಪೇಪರ್ ಇರುತ್ತೆ ಸೇಮ್ ಈಕ್ವಲ್ ಸ್ಟ್ಯಾಂಡರ್ಡ್ ಕ್ವಶನ್ ಪೇಪರ್ ಬರುತ್ತೆ, ಈಕ್ವಲ್ ಆಗಿರುತ್ತೆ. ಇದ್ರ ಬಗ್ಗೆ ಏನಾದ್ರು ನೀವು ಮಾಸ್ಟರ್ ಮಾಡ್ಕೊಂಡ್ರೆ ನೀವು ಯಾವ ಎಕ್ಸಾಮ್ ಆದ್ರೂ ಕಂಪಲ್ಸರಿ ಒಂದು ಪೇಪರ್ ಇದೆ, 100% ಇರೋದು ಒಂದು ಪೇಪರ್. ಇವಾಗ ನೀವು ಈಗ ಕೆಲವು ಪಿಕ್ ಮಾಡ್ಬೋದು, ನಾವು ಸಾಫ್ಟ್ವೇರ್ ಫೀಲ್ಡ್ ಇದೆ ನನಗೆ ಇವೆಲ್ಲ ಅದೆಲ್ಲ ಇವತ್ತು ಕೆಲವು ಕಂಪನೀಸ್ ಹೋದ್ರು ಅದು ನಿಮ್ಮ ಜನರಲ್ ಅವೇರ್ನೆಸ್ ಅಂತ ಒಂದು ಪೇಪರ್ ಟೆಸ್ಟ್ ಮಾಡೇ ಮಾಡ್ತಾರೆ. ಸೊ ಜನರಲ್ಲಿ ಹೇಗೆ ಕಳೀತಾ ಇದೆ ಅಂತ ತಿಳ್ಕೊಳ್ಳೋದು ಇಟ್ಸ್ ಅನ್ ಅಡ್ವಾಂಟೇಜ್. ತಿಳ್ಕೊಳ್ಳೋದು ಉತ್ತಮ. ಇಲ್ಲಿ ಕರೆಕ್ಟ್ ಇವೆ. ಇಲ್ಲೂ ರಾಜ್ಯದ ಕೆಲವು ಯೋಜನೆಗಳಾಗಿರ್ಬೋದು, ರೈತರ ಸಾಲ ಮನ್ನಾ ಆಗಿರ್ಬೋದು, ಅಥವಾ ರಾಜ್ಯ ಸರ್ಕಾರ ತಂದಿರತಕ್ಕಂಥ ಯಾವುದಾದ್ರು ಉತ್ತಮವಾದ ಯೋಜನೆ ಆಗಿರ್ಬೋದು, ರಾಜ್ಯದಲ್ಲಿ ಯಾವುದಾದ್ರು ಹಿರಿಯ ನಟರು ಅಥವಾ ನಟಿ ಯಾರಾದ್ರೂ ಎಕ್ಸ್ಪೈರ್ ಆಗಿರ್ಬೋದು, ಚಲನಚಿತ್ರ ಪ್ರಶಸ್ತಿಗಳು, ಇಲ್ಲಿ ನ್ಯಾಷನಲ್ ಅವಾರ್ಡ್ಸ್ ಮತ್ತು ಇಲ್ಲಿ ಸ್ಟೇಟ್ ಅವಾರ್ಡ್ಸ್, ಈ ಥರ ಕಾನ್ಸೆಪ್ಟ್ ಎಲ್ಲ ಬಂದರೆ ಸ್ಟೇಟ್ ಕರೆಂಟ್ ಅಫೇರ್ಸ್ ಕೇಳ್ತಾರೆ. ಮ್ಯಾಕ್ಸಿಮಮ್ ಬರೋದು ನಿಮಗೆ 40 ಮಾರ್ಕ್ಸ್ ಬರುತ್ತೆ. ದೆನ್ ಕಮ್ಸ್ ಯುವರ್ ಸೈನ್ಸ್. ಈ ಸೈನ್ಸ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಹಳೆ ಕ್ವಶನ್ ಪೇಪರ್ಸ್ ಅಲ್ಲಿ ಏನಿರ್ತಾ ಇತ್ತು
ಈಗ ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ ಅಥವಾ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ, ಸಡನ್ ಬ್ರೇಕ್ ಹೊಡಿತೀವಿ, ಉದ್ದು ಬರ್ತೀವಿ. ಯಾವ ಕಾನ್ಸೆಪ್ಟ್ ಮೇಲೆ ಇದೆ, ಯಾವ ಪ್ರಿನ್ಸಿಪಲ್ ಅಪ್ಲೈ ಆಗ್ತಿದೆ ಅಂತ ಕೇಳೋದು. ಈ ತರ ಕ್ವಶನ್ ಡೇ ಟು ಡೇ ಇವೆಂಟ್ಸ್ ಅನ್ನೋದು ಏನಿದೆ ಅದನ್ನ ಈ ಸೈನ್ಸ್ ಮತ್ತೆ ಎನ್ವೈರನ್ಮೆಂಟಲ್ ರಿಲೇಟೆಡ್ ಇಶ್ಯೂಸ್ ಅಲ್ಲಿ ಕೇಳ್ತಾ ಇದ್ದಾರೆ. ಇನ್ನೊಂದೇನಂದ್ರೆ ಯಾವುದಾದ್ರು ದೇಶ ಅಥವಾ ನಮ್ಮ ಇಸ್ರೋದವರಾಗಿರ್ಬೋದು, ಯಾವುದೇ ಡಿಸೈನ್ಸ್ ಅವು ಇವು ಲಾಂಚ್ ಮಾಡಿರ್ಬೋದು, ಯಾವುದೇ TSLV ಬಗ್ಗೆ ಆಯಿತು, ನಮ್ಮ PSLV ಬಗ್ಗೆ ಆಯಿತು, ಇದ್ರ ಬಗ್ಗೆ ಡಿಸೈನ್ಸ್ ಮತ್ತೆ ಯಾವುದಾದ್ರು ಇದು ನಾವು ಟಿವಿ ನೋಡ್ತಾ ಇದ್ದೀವಿ, ಹೊಸ ಗೊತ್ತು ಹೆಸರುಗಳೇ ಗೊತ್ತಿದ್ದಂತ ರೋಗಗಳು ಬರ್ತಾ ಇರ್ತವೆ. ಈ ಕೆಲವರಿಗೆ ಬರ್ಡ್ ಫ್ಲೂ ಆಯಿತು, ಒಂದು ಸ್ವೈನ್ ಫ್ಲೂ ಆಯಿತು, ಅದೇ ರೀತಿ ಹೊಸ ಯಾವುದಾದ್ರು ಇನ್ವೆಂಟ್ ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಆ ವೈರಸಸ್ ಬಗ್ಗೆ ಆಯಿತು ಇಲ್ಲಿ ಟಚ್ ಮಾಡ್ತಾ ಹೋಗ್ತಾರೆ. ಸೈನ್ಸ್ ಅಂಡ್ ಎನ್ವೈರನ್ಮೆಂಟಲ್ ಇದು ನಿಮಗೆ ನ್ಯೂಸ್ ಪೇಪರ್ ಸಿಗುತ್ತೆ, ದಿನನಿತ್ಯ ನೀವು ಓದ್ತಾ ಇರ್ತೀರ. ಮತ್ತೆ ಈಗ ತಳಿಗಳ ಯಾವುದಾದ್ರು ರೈತರು ಕೊಡ್ತಕ್ಕಂಥ ಒಂದು PT ಓದಿರ್ಬೇಕಾದ್ರೆ